ನಮಸ್ಕಾರ ವೀಕ್ಷಕರೇ, ಜೆಟಿವಿ ನ್ಯೂಸ್ ಡಿಜಿಟಲ್ಗೆ ಸ್ವಾಗತ. ನಾನು ಅಕ್ಷಯ್ ಶಾನ್ಭಾಗ್. ಬೆಂಗಳೂರು ನಗರದ ನೈಋತ್ಯ ವಿಭಾಗ, ಸುಬ್ರಹ್ಮಣ್ಯಪುರ ಉಪವಿಭಾಗ, ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣೆ ವತಿಯಿಂದ ಮುಂಬರುವ ಈದ್ ಮಿಲಾದ್ ಹಬ್ಬದ ಹಿನ್ನೆಲೆಯಲ್ಲಿ ಶಾಂತಿ ಸಭೆಯನ್ನು ಆಯೋಜಿಸಲಾಗಿತ್ತು. ಬೆಂಗಳೂರು ನಗರದ ನೈಋತ್ಯ ವಿಭಾಗ, ಸುಬ್ರಹ್ಮಣ್ಯಪುರ ಉಪವಿಭಾಗದ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣೆ ವತಿಯಿಂದ ಶಾಂತಿ ಸಭೆ ಆಯೋಜಿಸಲಾಗಿತ್ತು. ಮುಂಬರುವ 26ರಂದು ಈದ್ ಮಿಲಾದ್ ಹಬ್ಬದ ಹಿನ್ನೆಲೆಯಲ್ಲಿ ಹಿಂದೂ ಹಾಗೂ ಮುಸ್ಲಿಂ ಸಮುದಾಯದ ಮುಖಂಡರನ್ನು ಆಹ್ವಾನಿಸಿ ಶಾಂತಿ, ಸೌಹಾರ್ದತೆ ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡುವ ಕುರಿತು ಮಹತ್ವದ ಚರ್ಚೆ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ನೈಋತ್ಯ ವಿಭಾಗದ ಉಪ ಪೊಲೀಸ್ ಆಯುಕ್ತರಾದ ಅನಿತಾ ಬಿ ಹದ್ದಣ್ಣವರ್ ಐಪಿಎಸ್ ಹಾಗೂ ಸುಬ್ರಹ್ಮಣ್ಯಪುರ ಉಪವಿಭಾಗದ ಎಸಿಪಿ ಗೋಪಾಲ್ ಡಿ ಜೋಗಿನ್, ಕುಮಾರಸ್ವಾಮಿ ಲೇಔಟ್ ಠಾಣೆಯ ಇನ್ಸ್ಪೆಕ್ಟರ್ ಚೈತನ್ಯ ಹಾಗೂ ಕುಮಾರಸ್ವಾಮಿ ಲೇಔಟ್ ಸಂಚಾರ ಠಾಣೆಯ ಇನ್ಸ್ಪೆಕ್ಟರ್ ಗಣೇಶ್ ಉಪಸ್ಥಿತರಿದ್ದರು. ಈ ವೇಳೆ ಮಾನವ ಹಕ್ಕುಗಳ ಸಂರಕ್ಷಣೆ ಸಂಸ್ಥೆಯ ರಾಜ್ಯಾಧ್ಯಕ್ಷರು ಡಿಸಿಪಿ ಅನಿತಾ ಬಿ ಹದ್ದಣ್ಣವರ್ ಅವರಿಗೆ ಸಂವಿಧಾನದ ಪ್ರಸ್ತಾವನೆಯನ್ನು ನೀಡಿ ಗೌರವಿಸಿದರು. ಒಟ್ಟಾರೆ ಸಾಮರಸ್ಯ ಮತ್ತು ಶಾಂತಿಯ ಸಂದೇಶ ಸಾರಿದ ಈ ಶಾಂತಿ ಸಭೆ ಯಶಸ್ವಿಯಾಗಿ ನೆರವೇರಿತು. ಅಣ್ಣ ತಮ್ಮಂದಿರ ರೀತಿ ಈ ಹಬ್ಬಗಳನ್ನ ಆಚರಣೆ ಮಾಡಿಕೊಂಡು ಅವರ ಹಬ್ಬಗಳಿಗೆ ನಾವು, ನಮ್ಮ ಹಬ್ಬಗಳಿಗೆ ಅವರು ಭಾಗಿಯಾಗಿ ಒಂದು ಸೌಹಾರ್ದಯುತ, ಶಾಂತಿಯುತ, ಸ್ನೇಹಮಯ ವಾತಾವರಣದಲ್ಲಿ ಜೀವನ ಮಾಡಬೇಕು. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು. ಯಾರೋ ಒಬ್ರು ಅದನ್ನ ಮಿಸ್ಯೂಸ್ ಮಾಡಿಕೊಂಡು ಎರಡು ಸಮುದಾಯದ ನಡುವೆ ಒಂದು ಜಗಳ, ಏನೋ ಮತ್ತೊಂದು ಅಶಾಂತಿಯ ವಾತಾವರಣ ಸೃಷ್ಟಿಯಾಗಬಾರ್ದು. ಹಾಗಾಗಿ ನಿಮ್ಗೆಲ್ಲರಿಗೂ ಒಂದು 5 ನಿಮಿಷಕ್ಕೆ ನಮ್ಮ ಡಿಸಿಪಿ ಮೇಡಮ್ ಮತ್ತೆ ಎಸಿಪಿ ಸಾಹೇಬರು ಈ ಸಭೆಗೆ ಬರ್ತಾರೆ. ಅಲ್ಲಿ ತನಕ ನೀವು ಶಾಂತವಾಗಿ ಕೂತ್ಕೊಂಡ್ರೆ ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಕುಮಾರಸ್ವಾಮಿ ಲೇಔಟ್ ಸಂಚಾರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆದ ಗಣೇಶ್ ಅವರು ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನ ಕೋರ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಕುಮಾರಸ್ವಾಮಿ ಲೇಔಟ್ ಠಾಣಾ ಸರಹದ್ದಿನ ಎಲ್ಲ ಮುಖಂಡರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದೀರಿ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನ ಕೋರ್ತೇನೆ. ಈ ಒಂದು ಈದ್ ಮಿಲಾದ್ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಯಾರಾದರೂ ಒಬ್ಬರು ಮುಖಂಡರು ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಮಾತಾಡಬೇಕು. ಎಲ್ಲರಿಗೂ ನಮಸ್ಕಾರ. ನಾನು ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ರಾಜ್ಯಾಧ್ಯಕ್ಷ ಹಾಗೂ ಜೊತೆಯಲ್ಲಿ ಪತ್ರಿಕೆ ಸಂಪಾದಕರು, ಜೆಟಿವಿ ಡಿಜಿಟಲ್ ಮಾಲೀಕರು ಸಹ. ಮೊದಲಿಗೆ ನಮ್ಮ ಡಿಸಿಪಿ ಮೇಡಮ್, ಹೀಗೆ ಅನಿತಾ ಮೇಡಮ್ ಅವ್ರನ್ನ ನಾವು 4-5 ಮೀಟಿಂಗ್ ಅಟೆಂಡ್ ಮಾಡಿದ್ದೀವಿ. ಹೀಗೆ ಅವರ ಕೆಲಸ ನೋಡಿದಾಗ ನಮಗೆ ಸಂತೋಷ ಆಗಿದೆ. ನಮ್ಮ ಎಲ್ಲ ಬಡಾವಣೆಯ ಜನ ನಿರ್ಜಾಗಿದ್ದಾರೆ ಅಂತ ನಮಗೂ ಗೊತ್ತಿದೆ. ಹಾಗಾಗಿ ನಮ್ಮ ಸಾಹೇಬರು, ಎಸಿಪಿ ಸಾಹೇಬರು ಗೋಪಾಲ್ ಜೇಗೋಳಿ ಅಂತ, ಯಾಕೆಂದ್ರೆ ಅವ್ರ ಹೆಸರು ಬೇಗ ಬರೋದಿಲ್ಲ, ಯಾಕೆಂದ್ರೆ ಅಷ್ಟು ದೊಡ್ಡದಾಗಿದೆ. ಹಾಗಾಗಿ ಗೋಪಾಲ್ ಸರ್ ಅವ್ರಿಗೂ ನಾನು ವೇದಿಕೆಗೆ ಬಂದಿದ್ದಾರೆ, ಅವ್ರಿಗೂ ಧನ್ಯವಾದಗಳು. ಹಾಗೂ ಗಣೇಶ್ ಸರ್ ಟ್ರಾಫಿಕ್, ಅವ್ರಿಗೂ ಸಹ ನನ್ನ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ಹಾಗೂ ನಿಮ್ಮ ವತಿಯಿಂದ ಅವ್ರಿಗೂ ಸಹ ಧನ್ಯವಾದಗಳು. ಸರ್ ತಮಗೂ ಅಷ್ಟೇ. ನಮ್ಮ ಚೇತನ್ ಸರ್ ಅವರು ಸಹ ಹೊಸದಾಗಿ ಬಂದು ಇದು 2ನೇ ಮೀಟಿಂಗ್ ಅಟೆಂಡ್ ಮಾಡ್ತಿದ್ದೀನಿ, ಅವ್ರಿಗೂ ಸಹ ಸ್ವಾಗತ ಸರ್. ಸರ್, ಇವತ್ತು ನಾವು ಇದೆಲ್ಲ ಬಂದಿದ್ದೀವಲ್ಲ, ನಾವೆಲ್ಲರೂ ಹಿಂದೂ ಮುಸ್ಲಿಮ್ಸ್ ಅಲ್ಲ. ಈ ಭಾರತ ದೇಶದ ಮಕ್ಕಳು ನಾವೆಲ್ಲ. ನಾವು ಹಿಂದೂ ಮುಸ್ಲಿಮ್ಸ್ ಅಲ್ಲ. ನಾವು ಹಿಂದೂ ಮುಸ್ಲಿಮ್ಸ್ ತರ ನಡ್ಕೊಳ್ಳೋದು ಇಲ್ಲ. ಯಾಕೆ ಅಂತಂದ್ರೆ ಅವ್ರು ಬರ್ತಾರೆ, ನಾವು ಹೋಗ್ತೀವಿ, ನಾವು ಹೋದಾಗ ಅವ್ರು ಬರ್ತಾರೆ. ಅಣ್ಣ ತಂದೆ ನಡ್ಕೊಂಡು ಹೋಗ್ತೀವಿ. ನಾವು 40 ವರ್ಷ ಆಯ್ತು ಇಲ್ಲಿ ಬಂದು. ಇದುವರೆಗೂ ನಮ್ಮ ಕುಮಾರಸ್ವಾಮಿ ಲಿಮಿಟ್ಸ್ ಅಲ್ಲಿ ಯಾವುದೇ ರೀತಿ ಹಿಂದೂ ಮುಸ್ಲಿಂ ಗಲಾಟೆ ಆಗೇ ಇಲ್ಲ, ಆಗೋದಕ್ಕೂ ನಾವು ಬಿಡೋದಿಲ್ಲ. ನಾವೆಲ್ಲ ಅಣ್ಣ ತಂದಿರ್ತಾರೆ ಇರ್ತೀವಿ. ನಾವೆಲ್ಲ ಭಾರತ ದೇಶದ ಎಲ್ಲ ಮಕ್ಕಳೇ ನಾವೆಲ್ಲ. ಹಾಗಾಗಿ ಈ ಒಂದು ನಾಳೆ ಕಾರ್ಯಕ್ರಮ ಇದೆಯಲ್ಲ, ಅದಕ್ಕೋಸ್ಕರ ನಾವು ಹೋಗ್ತೀವಿ, ಅವರು ಬರ್ತಾರೆ. ನಮ್ಮ ಡಿಸಿಪಿ ಮೇಡಮ್ ಸಹ ಅದಕ್ಕೆ ಸಹಕಾರ ಕೊಡ್ತಿದ್ದಾರೆ, ಎಸಿಪಿ ಸಾಹೇಬರು ಸಹ ಸಹಕಾರ ಕೊಡ್ತಿದ್ದಾರೆ. ಮೊದಲಾಗಿ ನಮ್ಮ ಟ್ರಾಫಿಕ್, ಈ ಕಾರ್ಯಕ್ರಮದಲ್ಲಿ ಆಗೋದೇ ಟ್ರಾಫಿಕ್. ಹಾಗಾಗಿ ನಮ್ಮ ಗಣೇಶ್ ಸರ್ ಸಹ ಎಲ್ಲ ಕಡೆ ಟ್ರಾಫಿಕ್ನ ಕ್ಲೀನಾಗಿ ಮಾಡ್ಕೊಳ್ತಿದ್ದಾರೆ. ಅದು ನಿಭಾಯಿಸೋದು ಅವ್ರಿಗೆ ಗೊತ್ತಿದೆ, ಮಾಡೇ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಅದರಲ್ಲೂ ನಮ್ಮ ಚೇತನ್ ಸಾರು ಅಂದ್ರೆ ಅವರೊಂಥರ ಸೈಲೆಂಟ್ ಆಗಿ ಇರ್ತಾರೆ, ನೋಡ್ತಾರೆ, ಎಷ್ಟು ಹೇಳ್ಬೇಕೋ ಅಷ್ಟು ಹೇಳ್ತಾರೆ. ಆಮೇಲೆ ಅವರ ಒಂದು ಏನಿದೆ ಕಾನೂನು ಪ್ರಕಾರ ಮಾಡೋದು ಅವ್ರಿಗೆ ಗೊತ್ತಿದೆ ಅವ್ರಿಗೆ. ಹಾಗಾಗಿ ನಾವೆಲ್ಲರನ್ನು
ಎಲ್ಲ ಅಣ್ಣ ತಂದಿರ್ತಾರ. ಒಂದು ನಮ್ಮ ಸ್ಟೇಷನ್ ಒಂದು ಕೆಟ್ಟ ಹೆಸರು ಬಂದ್ರೆ ನಮ್ಮೆಲ್ಲರಿಗೂ ಕೆಟ್ಟ ಹೆಸರು ಬಂದಂಗೆ ಅಲ್ವಾ? ಅದು ನಮ್ಮ ಸ್ಟೇಷನ್ನು. ನಾವೆಲ್ಲ ಜೊತೆಯಲ್ಲಿ ನಮ್ಮ ಪೊಲೀಸ್ ಇಲಾಖೆ ಜೊತೆ ಸಹಕಾರ ಕೊಡೋಣ. ನಮ್ಮ ಸ್ಟೇಷನ್ ಜೊತೆ ನಾವು ಸಹ ಒಂದು ಸಹಕಾರ ಕೊಡ್ತಾ ನಮ್ಮ ಸ್ಟೇಷನ್ ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸ್ ಅವರಿಗೆ ಜೈ ಜೈ ಕರ್ನಾಟಕ ಮಾತೆ, ಜೈ ಭಾರತಾಂಬೆ, ಜೈ ಜೈ ಭುವನೇಶ್ವರಿ. ಜೈ ಜೈ ಕರ್ನಾಟಕ ಮಾತೆ. ಒಂದು ನಿಮಿಷ ನಾನು CP ಸಾಹೇಬರು ಬಂದಿದ್ರು ರಾಗಿ ರೆಸಾರ್ಟ್ಸ್ ಅಲ್ಲಿ ಒಂದು ಕಾರ್ಯಕ್ರಮ ಮಾಡಿದಾಗ ಮೇಡಮ್ಗೆ ಕೊಡೋಕ್ಕಾಗಲಿಲ್ಲ. ಹಾಗಾಗಿ ನನ್ನ ಮಾನವ ಹಕ್ಕುಗಳ ಸಂರಕ್ಷಣಾ ವತಿಯಿಂದ ನಿಮ್ಮ ಎಲ್ಲರ ವತಿಯಿಂದ ನಾನು ಸಂವಿಧಾನದ ಪ್ರಸ್ತಾವನೆಯನ್ನ ಅವ್ರಿಗೆ ಕೊಡ್ತಾ ಇದ್ದೀನಿ. ACP ಸಾಹೇಬರಾದಂಥ ಜೋಗಿ ಸರ್ ಅವರೇ, ಹಾಗೂ ಟ್ರಾಫಿಕ್ ಇನ್ಸ್ಪೆಕ್ಟರ್ ಅಂತ ಗಣೇಶ್ ಸರ್ ಅವರೇ, ಹಾಗೂ ನಮ್ಮ ಬಡಾವಣೆ ಇನ್ಸ್ಪೆಕ್ಟರ್ ಅಂತ ಚೇತನ್ ಸರ್ ಅವರೇ, ನಾವೆಲ್ಲರೂ ಸಹ ಹಿಂದೂ ಮುಸ್ಲಿಮ್ಸ್ ಎಲ್ಲ ಸಹ ಒಂದಾಗಿ ವೇದಿಕೆ ಮುಂಭಾಗದಲ್ಲಿ ನಾವೆಲ್ಲ ಕೂತಿದ್ವಿ. ನಾವು ಈ ಒಂದು ಕಾರ್ಯಕ್ರಮನ ಒಂದು ಶಾಂತಿ ಸಭೆ ಅಂತೇಳಿ ಸಾಹೇಬರೆಲ್ಲ ಒಂದು ನಮ್ಮನ್ನೆಲ್ಲ ಸೇರಿಸಿ ಒಗ್ಗಟ್ಟಾಗಿ ಮಾಡೋಣ ಅಂತೇಳಿ ನಮ್ಮನ್ನೆಲ್ಲ ಕೂಡ ನಾವು ಕರೆದಿರುವಂಥದ್ದು. ಹಾಗಾಗಿ ನಾವು ಪ್ರಥಮವಾಗಿ ನಾವು ಭಾರತ್ ಮಾತೆಗೆ ಜಯಕಾರ ಹಾಕೋ ಮುಖಾಂತರ ನಾವೊಂದು ಕಾರ್ಯಕ್ರಮನ ಮುಂದುವರ್ಸೋಣ. ಬೋಲ ಭಾರತ್ ಮಾತಾ ಕಿ. ಭಾರತಾಂಬೆಯ ಮಕ್ಕಳು ನಾವೆಲ್ಲ ಹಿಂದೂ ಮುಸ್ಲಿಂ ಅಂತೇಳಿ ನಾವೆಲ್ಲರೂ ಸಹ ಒಗ್ಗಟ್ಟಾಗಿ ಈ ಬಡಾವಣೆಯಲ್ಲಿ ಅಣ್ಣ ತಮ್ಮದಿರಿಗಿಂತ ಹೆಚ್ಚಾಗಿ ನಾವು ಬಾಳ್ವೆ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಯಾವುದೂ ಸಹ ತಾರತಮ್ಯ ಸಹ ಇಲ್ಲ, ಡಿಫರೆನ್ಸ್ ಅಂತೂ ಇಲ್ವೇ ಇಲ್ಲ. ನಮ್ಮಲ್ಲಿ ಏನಾದರೂ ಶುಭ ಕಾರ್ಯ ಆಗಲಿ ಅಥವಾ ಮದುವೆ ಶುಭ ಸಮಾರಂಭಗಳಾಗಲಿ ಅಥವಾ ಏನಾದರೂ ಯಾರಾದರೂ ಸಂದ್ರೆ ಅಥವಾ ಏನಾದರೂ ಆದ್ರೂ ಕೂಡ ನಾವೆಲ್ಲ ಸಹ ಒಗ್ಗಟ್ಟಾಗಿ ನಮ್ಮನೆಗೆ ಅವ್ರು ಬರ್ತಾರೆ, ಅವ್ರ ಮನೆಗೆ ನಾವು ಹೋಗ್ತಾ ಇದ್ದೀವಿ. ಆ ರೀತಿಯಲ್ಲಿ ನಾವೆಲ್ಲರೂ ಸಹ ಸಹಬಾಳ್ವೆ ಮಾಡ್ಕೊಂಡು ಹೋಗ್ತಾ ಇರುವಂತ ಒಂದು ಬಡಾವಣೆ ಈ ಒಂದು ಕುಮಾರಸ್ವಾಮಿ ಬಡಾವಣೆ. ಒಂದು ಲಿಮಿಟ್ಸ್ ಏನಿದೆ, ಬನಶಂಕರಿ, ಪ್ರಗತಿಪುರ, ಸರಬಂಡೆ, ನಮ್ಮ ಮಿನಾತ್ ನಗರ, ಪಕ್ಕದಲ್ಲಿ ಇಲಿಯಾಸ್ ನಗರ, ಇದೆಲ್ಲ ಸಹ ನಾವು ಒಗ್ಗಟ್ಟಾಗಿ ಹೋಗ್ತಾ ಇರುವಂತ ಒಂದು ಬಡಾವಣೆ. ನಾವು ಸಹ ಇಲ್ಲಿಂದ ಸಣ್ಣ ಮಕ್ಕಳಿಂದ ನಾವು ಇಲ್ಲೇ ಇರುವಂತವ್ರು. ನಾವೆಲ್ಲ ಮುಜೀರ್ಬಾಯಿ, ನಾವೆಲ್ಲ ಸಾಕಷ್ಟು ನಾವೆಲ್ಲ ಸ್ನೇಹಿತರು ಒಟ್ಟಾಗಿ ಬೆಳೆದಂತವ್ರು. ನಮ್ಗೇನು ಯಾವಾಗಲೂ ನಾವೇನು ಡಿಫ್ರೆನ್ಸ್ ಕಾಣಿಸೇ ಇಲ್ಲ. ಆದ್ರೆ ನಾವೇನಾದ್ರೂ ಹಬ್ಬ ಮಾಡಿದಾಗ ನಮ್ಮನೆಗೆ ಬರ್ತಾರೆ, ನಮ್ಮನೆ ಏನಾದ್ರು ಮದುವೆ ಮಾಡಿದಾಗ ಅವ್ರು ಬರ್ತಾರೆ, ಅವ್ರ ಮನೇಲಿ ಏನಾದ್ರು ಮದುವೆ ಆದಾಗ ನಾವು ಹೋಗ್ತೀವಿ, ಅವ್ರ ಮನೇಲಿ ಏನಾದ್ರು ಹಬ್ಬಗಳಾದಾಗ, ರಂಜಾನ್ ಆದಾಗ, ಈದ್ ಮಿಲಾದ್ ಆದಾಗ, ಬಕ್ರೀದ್ ಆದಾಗ ನಾವೆಲ್ಲ ಸಹ ಹೋಗ್ತೀವಿ, ಊಟ ಮಾಡ್ತೀವಿ, ಬರ್ತೀವಿ. ನಾವೆಲ್ಲ ಶುಭ ಸಮಾರಂಭಗಳಲ್ಲಿ ನಾವೆಲ್ಲ ಸಹ ಭಾಗವಹಿಸಿ ಇದುವರೆಗೂ ಕೂಡ ನಮ್ಮಲ್ಲಿ ಏನು ಕೂಡ ನಾವು ಜೊತೆ ಕೂರಿಸಿ ಊಟ ಮಾಡ್ತಾರೆ. ನಮ್ಮನ್ನ ಅವ್ರ ಜೊತೆನಲ್ಲಿ ಊಟಕ್ಕೆ ನಾವು ಹೋಗಿ ಕೂತಾಗ ಅವ್ರ ಮನೆಯಲ್ಲಿ ಅವರ ಸಹೋದರ ರೀತಿಯಲ್ಲಿ ನಮ್ಗೆ ಊಟ ಬಡಿಸ್ತಾರೆ. ಊಟ ಅನ್ನ ತಿನ್ಬೇಡ್ರಿ, ಫಸ್ಟ್ ಮಟನ್ ತಿನ್ನಿ ಅಂತಾರೆ. ನಾವು ಆ ತರ ನಮ್ಗೆ ಊಟ ಬಡಿಸ್ತಾರೆ. ನಮ್ಮ ಮನೆಯಲ್ಲಿ ಸಹ ನಮ್ಮ ಸಂಬಂಧಿಕರು, ನಮ್ಮ ಬಂಧು ಬಳಗ ಸಹ ನೋಡ್ಕೊಳ್ಳಲ್ಲ, ಆ ರೀತಿ ನಮ್ಮನ್ನ ಟ್ರೀಟ್ ಮಾಡ್ತಾರೆ. ನಮ್ಗೆ ಯಾವುದೇ ರೀತಿಯಲ್ಲಿ ಕೂಡ ನಮ್ಮಲ್ಲಿ ಈ ಗಣಪತಿ ನೋಡಿ ಜೊತೆಯಾಗಿ ಬರುತ್ತೆ. ಗಣಪತಿ ಹಬ್ಬ, ಆಮೇಲೆ ಜೊತೆನಲ್ಲಿ ಇವಾಗ ಬರುವಂತ ಈದ್ ಮಿಲಾದ್ ಇರ್ಬೋದು, ಬಕ್ರೀದ್ ಇರ್ಬೋದು, ಯಾವುದೇ ರಂಜಾನ್ ಇರ್ಬೋದು, ಯಾವುದೇ ಕಾರ್ಯಕ್ರಮ ಹಿಂದಿಂದೆ ನಡೆದ್ರು ಕೂಡ ನಾವ್ ಯಾವುದೇ ಕಾರ್ಯಕ್ರಮದಲ್ಲಿ ನಮ್ಮಲ್ಲಿ ಯಾವುದೇ ಸಹ ಇದುವರೆಗೂ ಕೂಡ ಗಲಾಟೆ, ಗೊಂದಲಗಳು, ಗುಂಪು ಗಲಭೆಗಳು ಯಾವುದು ಸಹ ಇದುವರೆಗೂ ನಡೆದಿಲ್ಲ. ಇನ್ ಮುಂದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ನಡೆಯೋದು ಇಲ್ಲ. ಅದಕ್ಕೆ ಶಾಂತಿ ಸುವ್ಯವಸ್ಥೆಗೆ ಕಾಪಾಡಲಿಕ್ಕೋಸ್ಕರ ನಮ್ಮ ಆರಕ್ಷಕ ಠಾಣೆ ಸಿಬ್ಬಂದಿ ಸಹ ನಮ್ಮ ಜೊತೆನಲ್ಲಿ ಅವಾಗ ಸೌಹಾರ್ದ ಸಭೆನ ಮಾಡ್ತಾನೆ ಇರ್ತಾರೆ. ಆವಾಗ ಇವರು ನಮ್ಮಲ್ಲಿ ಇವ್ರ ನೇತೃತ್ವದಲ್ಲಿ ನಡೆಯುವಂತ ಸಭೆಗಳೆಲ್ಲಾದ್ರೂ ಸಹ ನಾವೆಲ್ಲ ಮುಸಲ್ಮಾನ್ ಬಾಂಧವರು ನಾವೆಲ್ಲ ಸಹ ಭಾಗವಹಿಸ್ತಾ ಇದ್ದೀವಿ. ಅವ್ರಿಗೂ ಸಹ ನಮ್ಮಲ್ಲಿ ಈ ಒಂದು ಹಬ್ಬ ಹರಿದಿನಗಳೇ ಪೀಸ್ ಸಭೆನೇ ಅಂತಲ್ಲ, ಯಾವುದೇ ಸಂದರ್ಭದಲ್ಲಿ ಆದಷ್ಟು ಕೂಡ ಯಾವ್ದು ಗಲಾಟೆಗಳಾದಂಗೆ ನಾವು ನೋಡ್ಕೊಂತಾ ಇದೀವಿ, ಅವರಿಗೆ ಸಹಕಾರ ಕೊಡ್ತಾ ಇದೀವಿ. ನಾವೇನೇ ನಮ್ಮ ಪೊಲೀಸ್ ಇಲಾಖೆ ನಾವು ಒಂಥರ ನಮ್ಮನೆ ತರ ನಮ್ಗೆ ಪೊಲೀಸ್ ಠಾಣೆಗೆ ಹೋದ್ರೆ, ಬೇರೆ ಪೊಲೀಸ್ ಠಾಣೆಗಳಿಗೆ ಹೋದ್ರೆ ಒಂಥರ ಭಯದ ವಾತಾವರಣ ಇರುತ್ತೆ. ಬೇರೆ ಪೊಲೀಸ್ ಠಾಣೆಗಳಲ್ಲಿ ಆ ಇನ್ಸ್ಪೆಕ್ಟರ್ನಾಗ್ಲಿ, ಸಬ್ ಇನ್ಸ್ಪೆಕ್ಟರ್ನಾಗ್ಲಿ ಅಥವಾ ಪೊಲೀಸ್ನವ್ರನ್ನಾಗ್ಲಿ ಮಾತನಾಡಿಸ್ಬೇಕಾದ್ರೆ ಒಂದು ಭಯದ ವಾತಾವರಣ ಇರುತ್ತೆ. ಆದ್ರೆ ನಮ್ಮ ಕುಮಾರಸ್ವಾಮಿ ಪೊಲೀಸ್ ಠಾಣೆನಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಆಗ್ಲಿ ಅಥವಾ ACP ಸಾಹೇಬರಾಗ್ಲಿ ಯಾವುದೇ ಕಾರಣಕ್ಕೂ ಯಾರು ಒಬ್ಬರನ್ನ ಬಂದೋಬಸ್ತ್ ಮಣ್ಣಲ್ಲಿ ಯಾರನ್ನ ಕೇಳ್ಬಿಟ್ಟು ಒಳಗಡೆ ಬಿಡ್ರಿ ಅಂತ ಆಗ್ಲಿ ಅಥವಾ ಯಾವುದೇ ಕಾರಣಕ್ಕೂ ಅವ್ರಿಗೆ ಇದುವರೆಗೂ ಕೂಡ ಯಾವತ್ತೂ ಮಾಡಿಲ್ಲ. ಯಾರು ಬಂದ್ರೆ ಮುಕ್ತವಾಗಿ ನಾವು ಅವ್ರನ್ನ ಹೋಗಿ
ಮಾತನಾಡಿಸ್ಬೋದು. ಯಾವುದೇ ಕಾರಣಕ್ಕೂ ಅಲ್ಲಿ ಆಚೆ ನಿಂತ್ಕೊಂಡಿರಿ, ವೇಟ್ ಮಾಡ್ರಿ, ಆಮೇಲೆ ಹೋಗ್ರಿ ಅಂತ ಯಾವುದು ಕೂಡ ನಮ್ಮಲ್ಲಿ ಯಾರು ಕೂಡ ತಡೆದಿಲ್ಲ ಅವರು. ಹಾಗಾಗಿ ನಮಗೆ ಸಿಕ್ಕಂತ ಅಧಿಕಾರಿಗಳು ಈಗಲೇ ಅಂತಲ್ಲ, ನಾವು ಕುಮಾರಸ್ವಾಮಿ ಅವ್ರಿಗೆ ಭಾಗ್ಯ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾವಾಗಲೂ ಒಳ್ಳೊಳ್ಳೆ ಇನ್ಸ್ಪೆಕ್ಟರ್ ಬರ್ತಾ ಇದ್ದಾರೆ, ಒಳ್ಳೊಳ್ಳೆ ACP ಸಾಹೇಬರು ಬರ್ತಾ ಇದ್ದಾರೆ, ಒಳ್ಳೊಳ್ಳೆ DCP ಸಾಹೇಬರು ಬರ್ತಾ ಇದ್ದಾರೆ, ಒಳ್ಳೆ ಟ್ರಾಫಿಕ್ ಇನ್ಸ್ಪೆಕ್ಟರ್ ಸಹ ನಮಗೆ ಸಿಗ್ತಾ ಇದ್ದಾರೆ. ಹಾಗಾಗಿ ನಮ್ಮ ಒಂದು ಸೌಹಾರ್ದತೆ ಇದೇ ರೀತಿ ಇರುತ್ತೆ, ಮುಂದಕ್ಕೆ ಇದೇ ರೀತಿ ಇರುತ್ತೆ. ನಮ್ಮಲ್ಲಿ ಅದು ಗುಂಪುಗಳ ಬೇರೆಗಳು ಇರೋದಿಲ್ಲ. ನಮ್ಮಲ್ಲಿ ಮುಂದೆ ನಮ್ಗೆ ಹಬ್ಬ ಇದೆ, ಮುಸಲ್ಮಾನ್ ಹಬ್ಬ ಇದೆ, ಅವರಿಗೆ ನಮ್ಮ ಹಿಂದೂಗಳೆಲ್ಲರ ಪರವಾಗಿ ನಾವು ಶುಭಾಶಯಗಳನ್ನ ಕೊಡ್ತಾ ಇದ್ವಿ. ನಮ್ಮ ಮುಂದೆ ಇರ್ತಕ್ಕಂಥ ಗಣಪತಿ ಗೌರಿ ಹಬ್ಬಗಳು ಅವರು ಸಹ ನಮಗೆ ಶುಭಾಶಯ ಕೊಡ್ತಾರೆ. ನಾವೆಲ್ಲ ಒಟ್ಟಾಗಿ ನಮಗೆ ಹಬ್ಬನ ಆಚರಿಸ್ಕೊಂಡು ಹೋಗ್ತೀವಿ. ನಾವು ಹಿಂದೂ ಮುಸ್ಲಿಂ ಯಾವತ್ತೂ ಕೂಡ ಬಾಯ್ ಅಂತ. ಎಲ್ರಿಗೂ ನಮಸ್ಕಾರ. ಈ ಶಾಂತಿ ಸಭೆಯ ಅಧ್ಯಕ್ಷತೆ ವಹಿಸಿರುವಂತ ನಮ್ಮ DCP ಮೇಡಮ್ ಗೀತಾ ಮೇಡಮ್ ಅವರಿಗೆ ಶುಭ ಕೋರುತ್ತಾ, ಮತ್ತೆ ನಮ್ಮ ಭಾಗದ ACP ಸಾಹೇಬರು ಗೋಪಾಲ್ ಸರ್ಗೂ ಶುಭ ಕೋರುತ್ತಾ, ಮತ್ತೆ ಇನ್ಸ್ಪೆಕ್ಟರ್ ಆದಂತ ಜಗದೀಶ್ ಸರ್, ಚೈತನ್ಯ ಸರ್ ಅವರು, ಮತ್ತೆ ಗಣೇಶ್ ಸರ್ ಅವ್ರಿಗೂ, ಮತ್ತೆ ಎಲ್ಲಾ ಸಿಬ್ಬಂದಿಯವರಿಗೂ ಶುಭ ಕೋರುತ್ತೇನೆ. ಮತ್ತೆ ಇಲ್ಲಿ ಬಂದಿರುವಂತಹ ಎಲ್ಲಾ ಮುಖಂಡರಿಗೂ ಧನ್ಯವಾದವನ್ನು ಹೇಳುತ್ತಾ, ಫಸ್ಟ್ ಆಫ್ ಆಲ್ ಆಗಿ ನಮ್ಮ ಮೀಲಾದುನ್ ನಬಿಯ ಶುಭ ಕೋರುತ್ತಾ, ಮೀಲಾದುನ್ ನಬಿಯ ಶುಭಾಶಯಗಳನ್ನು ಹೇಳುತ್ತಾ, ಮತ್ತೆ ಮುಂದಿನ ತಿಂಗಳು ಗಣೇಶೋತ್ಸವ ಮತ್ತೆ ಗೌರಿ ಗಣೇಶ ಹಬ್ಬ ಬರ್ತಾ ಇರೋದಕ್ಕೂ ಅದಕ್ಕೂ ಶುಭಾಶಯ ಹೇಳುತ್ತಾ ನನ್ನ ಮಾತನ್ನು ಒಂದೆರಡು ಮಾತನ್ನು ಮುಗಿಸ್ತೀನಿ. ಈ ಭಾಗದಲ್ಲಿ ಸುಮಾರು ಒಂದು 30-40 ವರ್ಷದಿಂದ ಇರುವಂತ ಎಲ್ಲ ಜನಗಳ ಸಾಮಾನ್ಯರು ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಇದ್ದೀವಿ ನಾವು. ಇಲ್ಲಿ ಯಾವುದೇ ತರ ಹಿಂದೂ ಮುಸ್ಲಿಂ ಆ ತರ ಒಂದು ಸಂಕೇತಗಳು ಇಲ್ಲ ಮೇಡಮ್. ಇದು ಒಂದು ಅಶ್ಯೂರೆನ್ಸ್ ಕೊಡಕ್ ನಾವು ಸಿದ್ಧರಾಗಿದ್ದೀವಿ. ಇನ್ನು ಮುಂದೆ ಬರುವ ಯಾವ್ದ ಫೆಸ್ಟಿವಲ್ ಆಗ್ಲಿ, ಯಾವುದೇ ತರ ಘಟನೆಗಳು ಆಗಲ್ಲ, ಇಲ್ಲಿ ಆಗುದು ಇಲ್ಲ. ಅದು ಒಂದು ವಿಶ್ವಾಸವಾಗಿ ನಿಮ್ಗೆ ಹೇಳಿ ಬಲ್ಲೆ ನಾನು. ಇನ್ನು ಮುಂದೆ ಪ್ರತಿಯೊಂದು ನೀವು ಶಾಂತಿ ಸಭೆ ಕರೆಯೋದೂ ಸುಮ್ಮನೆ ವೇಸ್ಟ್ ಆಗುತ್ತೆ ನಮ್ಮನ್ನ. ಯಾಕಂದ್ರೆ ನಾವೆಲ್ಲ ಅಣ್ಣ ತಮ್ಮರ ತರ ಇದ್ದೀವಿ. ಸುಮಾರು ಈಗೆಲ್ಲ ನಮ್ಮ ಸ್ನೇಹಿತರು ರವಿ ಅವರು ಹೇಳಿದ್ರು, ಮತ್ತೆ ಸುರೇಶ್ ಅವರು ಹೇಳಿದ್ರು, ನಾವೆಲ್ಲ ಒಂದು 20-25 ವರ್ಷ ಫ್ರೆಂಡ್ಸ್ಗಳು ಮೇಡಮ್. ಇಲ್ಲಿ ನಿಮ್ಮ ಪೊಲೀಸ್ ಇಲಾಖೆಗೆ ಯಾವುದೇ ತರ ನಮ್ಮ ಮುಖಂಡರುಗಳಾಗಿದ್ದ ನಮ್ಮ ಜನಾಂಗಗಳಿಂದ ಎಲ್ಲಾ ಪಂಗಡದವರಿಂದ ಯಾರಿಂದನೂ ನಿಮಗೆ ಒಂದು ಕಪ್ಪು ಚುಕ್ಕೆ ಬರುವುದಿಲ್ಲ ಅಂತ ಒಂದು ವಿಶ್ವಾಸದಿಂದ ನಾನು ಹೇಳ್ತೇನೆ. ಹೇಳುತ್ತಾ, ಮತ್ತೆ ಮೀಲಾದ್ ನಬಿ ಅಂತ ಹೇಳಿದ್ರೆ, ಮೀಲಾದ್ ಅಂದ್ರೆ ಅರಬಿಕ್ ವರ್ಡ್. ಮೀಲಾದ್ ಅಂತ ಹೇಳಿದ್ರೆ ಇಸ್ ಅ ಬರ್ತ್ ಡೇ, ಜನ್ಮದಿನ ಅಂತ. ನಬಿ ಅಂದ್ರೆ ನಮ್ಮ ಪ್ರವಾದಿ ಹಜರತ್ ಮೊಹಮ್ಮದ್ ರಸೂಲುಲ್ಲಾಹ್ ಅವರ ಹೆಸರಿಂದ ಮಾಡೋದು. ಅವರು ಹುಟ್ಟಿದ ದಿನದ ಖುಷಿಯಾಗಿ ಒಂದು ಮಾಡುವಂತ ಹಬ್ಬ. ಈಗ ಮಸೀದಿಗಳಿಂದ ಯಾವುದು ಜುಲೂಸ್ಗಳಾಗಲ್ಲ. ನಮ್ಮ ಮುನವರವರು ಒಂದು ಇನ್ಚಾರ್ಜ್ ತಗೊಂಡು ಎಲ್ಲ ಸೇರಿಸಿ ಅದು ಒಂದು ಇಲಿಯಾಸ್ ನಗರದಿಂದ ಒಂದು ಇದು ಹೋಗ್ತಾರೆ. ಪ್ರೊಸಿಷನ್ ಮಾಡೋದಾಗ್ಲಿ, DJ ಹಾಕೋದಾಗ್ಲಿ ಯಾವುದು ಮಾಡಲ್ಲ. ಒಂದು ಶಾಂತಿಯಾಗಿ ಅವ್ರ ಹೆಸರಿಂದ ಅನ್ನದ್ವಾರ ಮಾಡಿಸ್ತಾರೆ. ಅದಾದ್ಮೇಲೆ ಅಲ್ಲಿಂದ ವೈನ್ಸ್ ಎರಡು ಹೋಗ್ತಾರೆ. ಅಲ್ಲಿಂದ ಆದ್ಮೇಲೆ ಆಟೋಮೆಟಿಕ್ ಆಗಿ ಪ್ರತಿ ಒಂದು ಡಿವೈಡ್ ಆಗ್ಬಿಡ್ತಾರೆ. ಅಷ್ಟೇ ಪ್ರತಿ ವರ್ಷ ನಡ್ಕೊಂಡ್ ಬರೋದು ಇದೇನೆ. ಅದು ಬಿಟ್ರೆ ಯಾರು ಶೋಬಿಸ್ ಮಾಡೋದು ಮತ್ತೆ ಅನ್ವಾಂಟೆಡ್ ಕ್ರಿಯೇಟಿಂಗ್ ಮಾಡೋದು ಯಾರು ಮಾಡಲ್ಲ. ಪ್ರತಿಯೊಬ್ರು ಅವ್ರ ಹೆಸರಿಂದ ಪ್ರೇ ಮಾಡ್ತೀವಿ, ಮಸೀದಿಗಳಲ್ಲಿ ದುವಾ ಮಾಡ್ತೀವಿ. ಮತ್ತೆ ನಾಡಕ್ಕೆ ಪ್ರಪಂಚಕ್ಕೆ ಎಲ್ಲ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಪ್ರೇ ಮಾಡುವಂತ ಒಂದು ದಿನ. ಅಷ್ಟು ಹೇಳಕ್ ನನ್ನ ಮಾತು ಮುಗಿಸ್ತೀನಿ. ನನ್ನ ಹೆಸರು ಅತೀಕ್ ರಹಮಾನ್ ಶರೀಫ್ ಅಂತ. ನಾನು ಹ್ಯೂಮನ್ ರೈಟ್ಸ್ ಪ್ರಿಸರ್ವೇಷನ್ ಆರ್ಗನೈಸೇಷನ್ ಮೆಂಬರ್. ಈ ಹಬ್ಬದ ಸಮಯದಲ್ಲಿ ಯಾವುದೇ ಒಂದು ಘಟನೆ ನಡೀಬಾರದು ಅನ್ನೋ ಉದ್ದೇಶದಿಂದ ಇದನ್ನ ಮಾಡ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ನಾನು ವೇದಿಕೆಯಲ್ಲಿ ಉಪಸ್ಥಿತರಿರುವ ಸನ್ಮಾನ್ಯ ಶ್ರೀ ಅನಿತಾ ಬಿ ಹದ್ದಣ್ಣನವರ್ IPS ಉಪ ಪೊಲೀಸ್ ಆಯುಕ್ತರು ನೈಋತ್ಯ ವಿಭಾಗದವರಿಗೆ ಸ್ವಾಗತ ಕೋರ್ತೇನೆ. ಹಾಗೂ ನಮ್ಮ ಸುಬ್ರಹ್ಮಣ್ಯಪುರ. My name is Naveed Ahmed Khan. I am the owner of this hall and also I am the board member, and I am a secretary for the Muslim Orphanage where 2,500 children get under us. So I just like to take only 1 minute at this point of this thing, because I live in this place for more than 30 years. Alhamdulillah, we have seen that there are so many pockets are connected to this Kumaraswamy Layout police station. There are so many pockets where low underprivileged people live here, but no time we have seen any communal violence.
and we have maintained the communal harmony, and we the people, both Hindus and Muslims, or Sikhs, all live together with peace. Our only option is living peace. We love peace and very peace living people. So there won't be any untoward incident. और खुशी से जो है इन्होंने गुलदस्ता पेश करने की कोशिश की है। मैं चाहता हूं कि आप गुलदस्ता पेश करें। ताली लगाइए भाई। और हम एसीपी साहब मैडम से बताना चाहते हैं, हमारा साउथ बंगलौर ऐसा है कि कभी कोई हब्बा में ईद में हम लोग लड़े नहीं, आपस में मोहब्बत के साथ हम रहते हैं। कभी साउथ बंगलौर में कभी कॉमनल इंसिडेंट नहीं हुआ है, इसी तरह हम रहेंगे। तो बड़े हाल आज हमारे मुस्लिम भाइयों को चाहिए कि हमारे लिए जो अमन का पैगाम और हमारे लिए जो एक जमहूरियत का पैगाम, हमारे लिए एकता का पैगाम जो इन लोगों ने आज किया है, इसके लिए हम कंग्रेचुलेशन और मुबारकबादी देते हैं और वादा करते हैं कि इंशाअल्लाह कुछ नहीं हो। अब इसके बाद नवीद भाई से गुजारिश करूंगा कि 2 मिनट कुछ बोलिए। Assalamu alaikum. Namaskar. Good evening. ನಿಮ್ಮ ಬಗ್ಗೆ ಸ್ವಲ್ಪ ಹೇಳಿ ಅಂತ. Respected Madam DCP Sahib, respected DCP, Fire Inspector, and my dear friends. First of all, let me introduce myself. I am the ಮುಂಬರುವ ಈದ್ ಮಿಲಾದ್ ಮತ್ತೆ ಗಣೇಶ ಹಬ್ಬದ ಎಲ್ಲರಿಗೂ ಕೂಡ ಶುಭಾಶಯಗಳನ್ನು ಹೇಳ್ತಾ, ಈ ಒಂದು ಕಾರ್ಯಕ್ರಮದ ಉದ್ದೇಶ ಇಲ್ಲಿ ಬಂದಿದ್ದಾರೆ ಶಾಂತಿ ಸಭೆ ಅಂತ. ಇದು ಶಾಂತಿ ಸಭೆಗಿಂತ ಹೆಚ್ಚಾಗಿ ಸೌಹಾರ್ದ ಸಭೆಯಾಗಿದೆ. ಸೊ ಇಲ್ಲಿ ಕೇವಲ ಒಂದೇ ಕಮ್ಯುನಿಟಿದವರಲ್ಲದೆ ಮುಸ್ಲಿಮ್ಸ್ ಇದ್ದಾರೆ, ಹಿಂದೂಸು ಇದ್ದಾರೆ. ಸೊ ಈ ಒಂದು ಎರಡು ಒಂದು ಸೌಹಾರ್ದವಾಗಿ ಒಂದು ಸಭೆ ಮಾಡೋದು ಸೌಹಾರ್ದ ಸಭೆ ಅಂತಾನೆ ಹೇಳ್ಬೋದು. ನಮ್ಮ ಏನದು ಇಲಾಖೆಯಲ್ಲಿ ನಾವು ಒಂದಿಷ್ಟು ಪ್ರೋಟೋಕಾಲ್ಸ್ ತರ ಇರುತ್ತೆ, SOP ಇಂತಿಂತ ಮಾಡಬೇಕು ಅಂತ. ಅದರಲ್ಲಿ ಶಬ್ದ ಬಂದಿರೋದು ಶಾಂತಿ ಸಭೆ. ಸೊ ಈ ಶಾಂತಿ ಸಭೆಯಲ್ಲಿ ಮುಖ್ಯ ಉದ್ದೇಶ ಏನಾಗಿದೆ ಅಂತಂದ್ರೆ ನಿಮ್ಮನ್ನೆಲ್ಲರಿಗೂ ಭೇಟಿ ಮಾಡಿ, ಬಿಕಾಸ್ ನಾನು ಎರಡ್ ಮೂರು ಸಭೆ ನಿಮ್ಮನ್ನ ರಂಜಾನ್ಗೆ ಮತ್ತೆ ಬಕ್ರೀದ್ಗೆ ನಿಮ್ಗೆ ಭೇಟಿ ಆಗಿದ್ದೀನಿ. ನೂರಾನ ಮಸೀದಿಯಲ್ಲಿ ಇಲಿಯಾಸ್ ನಗರಿಗೆ ಬಂದಿದ್ದೆ. ಮಸೀದಿಗೆ ಒಳಗಡೆ ಬಂದ್ಬಿಟ್ಟು ಅಲ್ಲೇನೆ ನಿಮ್ ಜೊತೆ ಉದ್ದೇಶ ಮಾತಾಡಿದ್ದೀನಿ. ಅದರ ನಂತರ ಮುಂದೆ ಈ ಕನಕ್ಪುರಲ್ಲಿ ನಮ್ಮ ಹೊಸ ಡಿವಿಷನ್ ಆಗಿತ್ತು, ನಿಮ್ಗೆಲ್ಲ ಗೊತ್ತಿರ್ಬೋದು. ಸೌತ್ ವೆಸ್ಟ್ ಡಿವಿಷನ್ ಆಯ್ತು, ನೈಋತ್ಯ ವಿಭಾಗ 1 ವರ್ಷದ ಹಿಂದೆ. ಅದಕ್ಕಿಂತ ಮುಂಚೆ ಇದು ದಕ್ಷಿಣ ವಿಭಾಗಕ್ಕೆ ಬರ್ತಾ ಇತ್ತು, ಆಮೇಲೆ ಈಗ ನೈಋತ್ಯ ವಿಭಾಗಕ್ಕೆ ಬರ್ತಾ ಇದೆ. ಅವಾಗನು ಕೂಡ ಒಂದು ಕಾರ್ಯಕ್ರಮವನ್ನು ಮಾಡ್ಬಿಟ್ಟು ನಿಮ್ನೆಲ್ಲಾನು ಕೂಡ ಮಾತಾಡಿದೀವಿ. ಕೇವಲ ಇದು ಶಾಂತಿ ಸಭೆಗಿಂತ ಇನ್ನೂ ಹೆಚ್ಚಾಗಿ ನಿಮ್ಮ ಒಂದು ಪರಿಚಯ, ಸುಮಾರು ವ್ಯಕ್ತಿಗಳ ಪರಿಚಯ ಆಯ್ತು. ಪ್ಲಸ್ ನಿಮ್ ಜೊತೆ ನಮ್ದು ಒಂದು ಮಾತು ಇರ್ಲಿ ಅಂತ ಹೀಗಾಗಿ ಒಂದು ಸಭೆಯನ್ನು ಕರೆದಿದ್ದೀವಿ. ಅದರ ಜೊತೆ ನಿಮ್ಮಿಂದ ಈ ಹಬ್ಬದಲ್ಲಿ ಏನೇನ್ ಮಾಡ್ತೀರಾ, ಆಮೇಲೆ ನಾವು ಏನೇನ್ ಮಾಡ್ತಾ ಇದ್ದೀವಿ ಈ ಹಬ್ಬಕ್ಕೆ, ನಿಮ್ಮ ಒಂದು ಸುರಕ್ಷಣೆಗೋಸ್ಕರ ಪೊಲೀಸರ ಏನೇನ್ ಮಾಡ್ತಾ ಇದ್ದಾರೆ ಏನೇನು ಅಂತ, ಇವೆರಡೂ ಕೂಡ ನಿಮಗೆ ನಮ್ಮ ಆಕ್ಷನ್ ಬಗ್ಗೆ ಗೊತ್ತಾಗ್ಲಿ, ಅಥವಾ ನೀವ್ ಏನೇನ್ ಮಾಡ್ತಾ ಇದ್ದೀರಾ ಈ ಹಬ್ಬಕ್ಕೆ ಸಂಬಂಧಪಟ್ಟಂತೆ ಅದನ್ನು ಕೂಡ ಗೊತ್ತಾಗ್ಲಿ. ಪ್ಲಸ್ ಇಬ್ರು ಸೇರಿ ಏನ್ ಮಾಡ್ಬೇಕು, ಇನ್ನೂ ಹೆಚ್ಚಿನ ಒಂದು ಶಾಂತಿಯುತವಾಗಿ ಸಭೆ ಇದನ್ನೇನದ ಹಬ್ಬ ಸೆಲೆಬ್ರೇಷನ್ ಮಾಡ್ಲಿಕ್ಕೆ ಏನೇನ್ ಮಾಡ್ಬೇಕು ಅನ್ನೋದು ಉದ್ದೇಶನೇ ಈ ಶಾಂತಿ ಸಭೆ ಕರೆಯಲಾಗಿದೆ. ಈ ಒಂದು ಶಾಂತಿ ಸಭೆಯಲ್ಲಿ ನಮ್ಮ ಜೊತೆ ನಮ್ಮ ACP ಸುಬ್ರಹ್ಮಣ್ಯಪುರ ಆಗಿರುವಂತ ಗೋಪಾಲ್ ಜೋಗಿನ್ ಅವರಿದ್ದಾರೆ, ಟ್ರಾಫಿಕ್ ಇನ್ಸ್ಪೆಕ್ಟರ್ ಗಣೇಶ್ ಅವರಿದ್ದಾರೆ, ಮತ್ತು KS ಲೇಔಟ್ ಇನ್ಸ್ಪೆಕ್ಟರ್ ಚೈತನ್ಯ ಅವರಿದ್ದಾರೆ, ಹಾಗೂ ಇಲ್ಲಿ ಎಲ್ಲ ಮುಖಂಡರಿದ್ದಾರೆ, ಹಿಂದೂಗಳಿದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ. ತುಂಬಾ ಸಂತೋಷ ಆಗುತ್ತೆ ನಿಮ್ನೆಲ್ಲ ಒಟ್ಟಿಗೆ ಉದ್ದೇಶಿಸಿ ಮಾತನಾಡ್ಲಿಕ್ಕೆ. ಮೊದಲನೇದಾಗಿ ನಿಮ್ಗೆಲ್ಲರಿಗೂ ಕೂಡ ಶುಭಾಶಯಗಳನ್ನು ಕೋರ್ತಾ, ಈ ಒಂದು ನಾಳೆ 26ನೇ ತಾರೀಕು ಮುನ್ನವರು ಹೇಳ್ತಾ ಇದ್ರು ಕಾರ್ಯಕ್ರಮ ಯಾವ ರೀತಿ ನಡ್ಕೊಂಡು ಹೋಗುತ್ತೆ ಅಂತ. ಬೆಳಿಗ್ಗೆ 7ರಿಂದ 8 ಗಂಟೆವರೆಗೂ ಕೂಡ ಪ್ರೇಯರ್ ಆಗುತ್ತೆ ಅಂತ. ಸೊ ಈ ಪ್ರೇಯರ್ ಸಮಯದಲ್ಲಿ ಎಲ್ಲೆಲ್ಲಿ ಮಸೀದಿಯಲ್ಲಿ ಪ್ರೇಯರ್ ಆಗುತ್ತಲ್ಲ ಅಂತಲ್ಲೆಲ್ಲರೂ ಕೂಡ ನಮ್ಮ ಸಿಬ್ಬಂದಿಯವರು ಕೂಡ ನಿಮ್ಮ ಒಂದು ಪ್ರೇಯರ್ ಶಾಂತ ರೀತಿಯಿಂದ ನಡೀಲಿ, ಯಾವುದೇ ತರ ಹೊರಗಡೆಯಿಂದ ಗಲಾಟೆ ಇದೇನದು ಗದ್ದಲ ಆಗೋದು ಬೇಡ, ಇವನ್ ಟ್ರಾಫಿಕ್ ಗದ್ದಲ ಕೂಡ ಆಗೋದು ಬೇಡ ಅನ್ನೋದ್ರ ಒಂದು ಉದ್ದೇಶದಿಂದ ನಮ್ಮ ಒಂದು ಜನ ನಿಮ್ಮ ಒಂದು ಮಸೀದಿ ಹತ್ರ ಬಂದಿರ್ತಾರೆ.
ಅವರು ಕೂಡ ನಿಮ್ಮ ಒಂದು ಪ್ರೇಯರ್ ಅಲ್ಲಿ ಭಾಗವಹಿಸ್ತಾರೆ. ಅದರ ಜೊತೆ ಅನ್ನ ಸಂತರ್ಪಣೆಯನ್ನು ಕೂಡ ಇಟ್ಕೊಂಡಿದ್ದೀರಾ. ಇದು ಒಳ್ಳೆ ಉದ್ದೇಶ. ಬಿಕಾಸ್ ಇವತ್ತು ಎಲ್ಲ ದಾನಕ್ಕಿಂತ ಶ್ರೇಷ್ಠವಾದ ದಾನ ಅನ್ನದಾನ. ಅದು ಕೂಡ ಒಂದು ಒಳ್ಳೆ ಉದ್ದೇಶ ಮತ್ತು ಒಳ್ಳೆ ದಿನದಿಂದ ಪೈಗಂಬರು ಹುಟ್ಟಿದ ದಿನದ ಒಂದು ಆಚರಣೆ ಸಂದರ್ಭದಲ್ಲಿ ನೀವು ಮಾಡ್ತಾ ಇದ್ದೀರಾ. ಈ ಒಂದು ಕಾರ್ಯಕ್ರಮದಲ್ಲಿ ಯಾವುದೇ ತರ ಏನದು ರೋಡ್ ಮೇಲೆ ಪೆಂಡಲ್ ಹಾಕುದಾಗ್ಲಿ ಅದೆಲ್ಲ ಹಾಕೂಡುದು. ಒಂದು ನೀವು ನಿರ್ದಿಷ್ಟವಾದ ಒಂದು ಜಾಗವನ್ನು ಗುರುತಿಸಿ ಅಲ್ಲಿ ನೀವು ಅನ್ನ ಸಂತರ್ಪಣೆ ಮಾಡಿ. ಮುಖ್ಯವಾಗಿ ಅನ್ನ ಸಂತರ್ಪಣೆ ಪಬ್ಲಿಕ್ ತುಂಬಾ ಜನರಿಗೆ ಮಾಡ್ಬೇಕಾಗ್ತಂದ್ರೆ ಕಂಪಲ್ಸರಿ ಫುಡ್ ಇನ್ಸ್ಪೆಕ್ಟರ್ ಕಡೆಯಿಂದ ಸ್ವಲ್ಪ ಒಂದು ಏನದು ಫುಡ್ ಟೆಸ್ಟಿಂಗ್ ಸರ್ಟಿಫಿಕೇಟ್ ಆಗ್ಬೇಕು. ಬಿಕಾಸ್ ಸಾರ್ವಜನಿಕರಲ್ಲಿ ನಾವು ಊಟ ಕೊಡ್ತಾ ಇದೀವಿ ಅಂತಂದ್ರೆ ಈ ಹಿಂದಿನ ಘಟನೆ ಅಥವಾ ನಮ್ಮ ಒಂದು ಅನುಭವದಿಂದ ಹೇಳ್ತಾ ಇದೀವಿ, ಕಂಪಲ್ಸರಿ ಫುಡ್ ಇನ್ಸ್ಪೆಕ್ಟರ್ ಕಡೆಯಿಂದ ನೀವು ಒಂದು ಪ್ರಮಾಣ ಪತ್ರವನ್ನು ತಗೋಬೇಕಾಗತ್ತೆ ಫುಡ್ ಟೆಸ್ಟಿಂಗ್ ಸಂಬಂಧಪಟ್ಟಂತೆ. ಅದರ ಜೊತೆ ಪ್ರೊಸೆಷನ್ ಬಗ್ಗೆನೂ ಕೂಡ ಹೇಳಿದ್ರಿ. ಈ ಹೋದ ವರ್ಷ ಮಾತ್ರ ಸ್ವಲ್ಪ ಚೇಂಜ್ ಆಗಿತ್ತು ಈ ಹಬ್ಬ, ನಿಮ್ಗೆಲ್ಲ ತಿಳಿದಿರ್ಲಿ. ಈ YMCA ಅಲ್ಲಿ ಪ್ರತಿ ವರ್ಷ ನೀವು ಏನ್ ನಾವು YMCA ಹತ್ರ ಹೋಗ್ಬಿಟ್ಟು ಪ್ರೊಸೆಷನ್ ತಗೊಂಡು ಹೋಗ್ಬಿಟ್ಟು ಅಲ್ಲಿ ಪ್ರೇಯರ್ ಮಾಡ್ಕೊಂಡು ಅಲ್ಲಿ ಡಿಸ್ಕಸ್ ಆಗ್ತಾ ಇದ್ರಲ್ಲ, ಹೋದ ವರ್ಷ ಎಲ್ಲರೂ ಕೂಡ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಕೂಡಿದ್ರಿ ಈ ಒಂದು ಹಬ್ಬ ಆಚರಣೆ ಮಾಡ್ಲಿಕ್ಕೆ. ಎಲ್ಲ ಹಿರಿಯ ಧರ್ಮ ಗುರುಗಳನ್ನು ಕೂಡ ಅಲ್ಲಿ ಬಂದಿದ್ರು. ದೊಡ್ಡ ಪ್ರಮಾಣದಲ್ಲಿ 1-2 ಲಕ್ಷ ಅಷ್ಟು ಜನನು ಕೂಡ ಸೇರಿತ್ತು. ಬಟ್ ಪ್ರತಿ ವರ್ಷ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಹೀಗಾಗಿ ಪ್ರತಿ ವರ್ಷ ಈ ಹಿಂದಿನಿಂದ ನಡ್ಕೊಂಡು ಬಂದಿದ್ರ ಹಾಗೆ YMCA ದಲ್ಲಿ ನೀವು ಮಾಡ್ಲಿಕ್ಕೆ ಈ ವರ್ಷ ತೀರ್ಮಾನ ಮಾಡ್ಕೊಂಡಿದ್ದೀರಾ ಅಂತ ನಾನು ಅನ್ಕೋತೀನಿ. ಅದರ ಸಂಬಂಧಪಟ್ಟಂತೆ ಏನ್ ಬೇರೆ ಬೇರೆ ಎಲ್ಲಾ ಕಡೆಯಿಂದಲೂ ಕೂಡ ಪ್ರೊಸೆಷನ್ಸ್ ಬರ್ತಾ ಇರುತ್ತೆ. ಹೀಗಾಗಿ ನೀವು ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಎಲ್ಲಾದ್ರೂ ಕೂಡ ನಿಮ್ಮ ಒಂದು ಗುರುಗಳ ಪ್ರಕಾರ ಏನು ಧರ್ಮ ಪ್ರವಚನ ಆತರ ಏನಾದ್ರು ಇಟ್ಕೊಳ್ಳೋದಂದ್ರೆ ಆದಷ್ಟು ಲೋಕಲ್ ಧರ್ಮ ಗುರುಗಳನ್ನೇ ಕರೀರಿ. ಹೊರಗಡೆ ಫಾರಿನರ್ಸ್ ಯಾರಾದ್ರೂ ಬಂತಂತಂದ್ರೆ ನಮ್ಗೆ ಅಡ್ವಾನ್ಸ್ ಇಂಟಿಮೇಷನ್ ಇರಬೇಕು. ಯಾರ್ಯಾವ ಕೂಡ ಟೂರಿಸ್ಟ್ ವೀಸಾದಲ್ಲಿ ಬಂದ್ಬಿಟ್ಟು ಇಲ್ಲಿ ಪ್ರವಚನ ಮಾಡ್ಲಿಕ್ಕೆ ಅವಕಾಶ ಇರಲಾರದ ಕಾರಣ ನೀವು ಯಾರಾದ್ರೂ ಹೊರಗಡೆಯಿಂದ ಕರೆಸ್ತಾ ಇತ್ತು ಅಂತಂದ್ರೆ ನಮ್ಮ ಇನ್ಸ್ಪೆಕ್ಟರ್ಗೆ ಅಡ್ವಾನ್ಸ್ ಆಗಿ ಮುಂಚಿತವಾಗಿನೇ ಅವ್ರ ಬಗ್ಗೆ ಮಾಹಿತಿ ಕೊಡ್ತೀರಿ. ಜಸ್ಟ್ ಫಾರ್ ಫಾರ್ಮಾಲಿಟಿ ಸೇಕ್ ವಿ ವಿಲ್ ಡೂ ಚೆಕಿಂಗ್ ಅಂತ. ಅದು ಅಲ್ಲದೆ ಪ್ರೊಸೆಷನ್ ಬಗ್ಗೆ ಹೇಳ್ತಾ ಇದ್ರು. ಒಂದು 400ರಿಂದ 500 ಜನ ಸೇರ್ತಾರ ಅಂತ. ತುಂಬಾ ಒಳ್ಳೆಯದು, ಏನು ತೊಂದರೆ ಇಲ್ಲ. ಬಟ್ ನಿಮ್ಗೆಲ್ಲ ತಿಳಿದಿರ್ಲಿ, ಬ್ಯಾಂಗ್ಳೂರ್ ಟ್ರಾಫಿಕ್ ವೆರಿ ಕನ್ಸಿಸ್ಟೆಡ್. ಡೇ ಬೈ ಡೇ ಇವಾಗ 4,000, ನಾನು ಈ ಹಿಂದೆ ಟ್ರಾಫಿಕ್ ಅಲ್ಲಿ ಇದ್ದಿದ್ರಿಂದ ನನಗೆ ಗೊತ್ತಿದೆ, ಸುಮಾರು 4,000 ವಾಹನಗಳು ದಿನಕ್ಕೆ ರೋಡ್ ಮೇಲೆ ಬರ್ತಾ ಇರುತ್ತೆ. ಸೊ ದಿನ ಈ ಟ್ರಾಫಿಕ್ ಕಂಜೆಷನ್ ಜಾಸ್ತಿನೇ ಆಗ್ತಾ ಇದೆ. ನಮ್ಮ ಒಂದು ಹಬ್ಬ ಆಚರಣೆ ಬೇರೆಯವರಿಗೆ ತೊಂದರೆ ಆಗ್ಬಾರ್ದು ಅನ್ನೋದು ಮುಖ್ಯ ಉದ್ದೇಶವಾಗಿರುತ್ತದೆ. ಹೀಗಾಗಿ ನೀವು ಯಾವ ರೂಟ್ ತಗೋತಿರಲ್ಲ, ನೀವು ಅಡ್ವಾನ್ಸ್ ಆಗಿ ನಮಗೆ ರೂಟ್ ಹೇಳ್ಕೊಟ್ರಂತಂದ್ರೆ ಟ್ರಾಫಿಕ್ ದವರು ಇರ್ತಾರೆ, ನಾವು ಕೂಡ ನಿಮಗೆ ನೀಟಾಗಿ ಕರ್ಕೊಂಡು ನೀವು ಎಲ್ಲಿ ಹೋಗ್ಬೇಕು ಅಥವಾ ಎಲ್ಲಿ ಯಾವ ರೀತಿ ಪ್ರೊಸೆಷನ್ ಮಾಡ್ಬೇಕು ಅಂತ ನಿಮಗೆ ಸಹಕರಣ ಮಾಡೋದ್ರಲ್ಲಿ ನಮ್ಮ ಪೊಲೀಸ್ ನಾವು ಕೂಡ ಬದ್ಧವಾಗಿ ನಿಮ್ ಜೊತೆ ನಿಂತ್ಕೋತೀವಿ. ಇದರ ಜೊತೆ ಏನಾದ್ರೂ ನೀವು ಅವತ್ತಿನ ದಿನ ಮೈಕ್ ಲೈಸೆನ್ಸ್ ಪ್ರವಚನ ಮಾಡ್ಲಿಕ್ಕಾಗ್ಲಿ ಅಥವಾ ಪ್ರೊಸೆಷನ್ ಉದ್ದಕ್ಕೂ ಕೂಡ ನೀವು ಮೈಕ್ ಲೈಸೆನ್ಸ್ ಏನಾದ್ರೂ ನೀವು ಪಡ್ಕೋಬೇಕು ಅಂತಂದ್ರೆ ನೀವು ACP ಅಥವಾ ಇನ್ಸ್ಪೆಕ್ಟರ್ ಕಡೆಯಿಂದ ತಗೋಬೇಕಾಗತ್ತೆ. ಒಂದ್ ವೇಳೆ ಅದು ಬರೀ KS ಲೇಔಟ್ ಗೆ ಸಂಬಂಧಪಟ್ಟಂತ. ಇಲ್ಲಿಂದ ನೀವು YMCA ಹೋಗ್ಬೇಕಂತಂದ್ರೆ ನಮ್ಮ ನೈಋತ್ಯ ವಿಭಾಗ ಮತ್ತೆ ದಕ್ಷಿಣ ವಿಭಾಗ ಮತ್ತೆ ಸೆಂಟ್ರಲ್ ವಿಭಾಗನ ನೀವು ಪ್ರವೇಶ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಹೀಗಾಗಿ 3 DCPs ಅಂಡರ್ ಅಲ್ಲಿ ನೀವು ಹೋಗಿ ತಗೊಳ್ಳೋದು ಅವಶ್ಯಕತೆ ಇಲ್ಲ. ನೀವು ನೇರವಾಗಿ ಕಮಿಷನರ್ ಆಫೀಸಿಗೆ ಅಪ್ಲೈ ಮಾಡಿಬಿಟ್ಟು ಅಲ್ಲಿಂದ 3 DCP ಅವ್ರದ್ದು ವಿಭಾಗಕ್ಕೆ ಬರುವಂತ ಜ್ಯೂರಿಡಿಕ್ಷನ್ ಗೆ ನೀವು ಒಂದು ಮೈಕ್ ಲೈಸೆನ್ಸ್ ನ ಪಡ್ಕೋಬಹುದು. ಇಲ್ಲ ನೀವು ಇಲ್ಲೇ ನಾವು ಮೈಕ್ ಯೂಸ್ ಮಾಡ್ತೀವಿ, ಮುಂದೆ ಪ್ರೊಸೆಷನ್ ಅಲ್ಲಿ ನಾವು ಯಾವುದೇ ತರ ಯೂಸ್ ಮಾಡಲ್ಲ ಅಂತಂದ್ರೆ ನೀವು ಇಲ್ಲಿ ಇನ್ಸ್ಪೆಕ್ಟರ್ ಮತ್ತೆ ACP ಅವ್ರ ಹತ್ರನೇ ನೀವು ಮೈಕ್ ಲೈಸೆನ್ಸ್ ನ ಪಡ್ಕೋಬಹುದು. ಅದರ ಜೊತೆ ನೀವು ನಿಮ್ಮ ಒಂದು ಸ್ವಂತ ವಾಲಂಟಿಯರ್ಸ್ ಕೂಡ ಇರೋದು ತುಂಬಾ ಅವಶ್ಯಕತೆ ಆಗಿರುತ್ತೆ. ಬಿಕಾಸ್ ನಾವು ಹೇಳೋಕ್ಕಿಂತ ನಿಮ್ಮ ಜನ ನಿಮ್ಮವರಿಗೇನೆ ಹೇಳಿದ್ರಂತಂದ್ರೆ ಇನ್ನೂ ಒಂಥರ ಹೆಚ್ಚಿನ ಒಂದು ಅವ್ರ ಮೇಲೆ ನಂಬಿಕೆ ಮತ್ತೆ ನಮ್ದು ಕೂಡ ಕೆಲಸನೂ ಕೂಡ ಈಸಿ ಆಗುತ್ತೆ. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ವಾಲಂಟಿಯರ್ಸ್ ನ ಇಟ್ಕೋಬೇಕಾಗತ್ತೆ. ಸೊ ವಾಲಂಟಿಯರ್ಸ್ ಡೀಟೇಲ್ಸ್ ಕೊಡ್ಬೇಕಾಗುತ್ತೆ. ಮತ್ತೆ ಲೀಡರ್ಸ್ ಯಾರಿದ್ದಾರೆ ಅದನ್ನ ಮುಂದಾಳತ್ವ ವಹಿಸ್ಕೊಂಡು ನೀವು ಪ್ರೊಸೆಷನ್ ಯಾರು ಮಾಡ್ತೀರಿ ಅನ್ನೋದ್ರ ಬಗ್ಗೆನೂ ಕೂಡ ಅವ್ರದ್ದು ಡೀಟೇಲ್ಸ್ ನ ಮಾತ್ರ ಕೊಡ್ಬೇಕಾಗುತ್ತೆ. ಏನೇ ಆದ್ರೂ ಕೂಡ ಏನೇ ಸಂಪರ್ಕ ಬೇಕಿತ್ತಂದ್ರೂ ನಾವು ಅವ್ರನ್ನ ಸಂಪರ್ಕಿಸ್ಲಿಕ್ಕೆ ಅನುಕೂಲ ಆಗುತ್ತೆ.
ಸೊ ಇವೆಲ್ಲನೂ ಕೂಡ ನಾವು ನಿಮ್ಗೆ ತಿಳಿಸ್ಕೊಡ್ಬೇಕು. ಮತ್ತೆ ನಮ್ದು ಇದ್ರ ಬಗ್ಗೆನೂ ಕೂಡ ಅವತ್ತಿನ ದಿನ ನಾವು ಬೆಳಗ್ಗೆಯಿಂದ ಸಾಯಂಕಾಲ ನೀವು ರಾತ್ರಿ ವಾಪಸ್ ಬರುವವರೆಗೂ ಕೂಡ ನಾವು ನಿಮ್ಮ ರಕ್ಷಣೆ ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ. ಸೊ ಹೀಗಾಗಿ ನೀವು ಶಾಂತ ರೀತಿಯಿಂದ ಹೋಗಿ ಹಬ್ಬ ಮುಗಿಸ್ಕೊಂಡು ವಾಪಸ್ ಬರುವವರೆಗೂ ಕೂಡ ನಮ್ಮ ಒಂದು ಜವಾಬ್ದಾರಿಯಾಗಿರುತ್ತೆ. ಅದಕ್ಕೂ ನಾವು ಬದ್ಧವಾಗಿ ನಿಮ್ಮ ರಕ್ಷಣೆಗೆ ನಾವು ನಿಂತ್ಕೋತೀವಿ ಅಂತ ಹೇಳಿದ್ರು ಕೂಡ ಇವತ್ತಿನ ದಿನ ನಾನು ಈ ಸಭೆ ಮುಖಾಂತರ ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇನ್ನು ಹಬ್ಬದ ವಿಷಯಕ್ಕೆ ಬಂದಿದಾಗ ಎಲ್ಲರೂ ಕೂಡ ತುಂಬಾ ಖುಷಿಯಾಗಿ ಹಬ್ಬ ಮಾಡ್ತೀರಾ, ಸ್ವಲ್ಪ ಗಮ್ಮನು ಕೂಡ ಇದೆ ಅಂತನೂ ಕೂಡ ತಿಳಿದ್ಬಿಟ್ಟು. ಬಟ್ ಹಬ್ಬ ಸಾಯಂಕಾಲ ಈವ್ನಿಂಗ್ ಟೈಮ್ ಅಲ್ಲಿ ನಿಮ್ಮ ಪ್ರೇಯರ್ಸ್ ಟೈಮ್ ಅಲ್ಲಿ ಇದು ಇರುತ್ತೆ. ಈವ್ನಿಂಗ್ ಟೈಮ್ ಅಲ್ಲಿ ನಮ್ಮ ಏನದು ಪುಂಡ ಹುಡುಗರು ಅಂತ ಹೇಳ್ತೀವಲ್ಲ, ಈ ಜೆನ್ಸೀಸ್ ಏನು ಅವರು ವೀಲಿಂಗ್ ಮಾಡೋದು, ವಾಹನ ತಗೊಂಡು ಹೋಗ್ಬಿಟ್ಟು ಫಾಸ್ಟ್ ಆಗಿ ಹೊಡ್ಕೊಂಡು ಹೋಗೋದು, ವೀಲಿಂಗ್ ಮಾಡೋದು ಸಾಧ್ಯತೆ ಇರುತ್ತೆ. ಸೊ ಅಂತದ್ದೇನಾದ್ರೂ ಕಂಡು ಬಂತಂದ್ರೆ ಇನ್ಸ್ಪೆಕ್ಟರ್ ಟ್ರಾಫಿಕ್ ದವ್ರು ಇರ್ತಾರೆ, ನಾವು ಕೂಡ ಇರ್ತೀವಿ. ಸೊ ನಿಮ್ಮ ಹುಡುಗರಿಗೆ ನೀವೇ ಹದ್ಬಸ್ದಲ್ಲಿ ಇಟ್ಟರೆ ಇನ್ನೂ ಒಳ್ಳೇದು. ಯಾಕಂದ್ರೆ ನಾವು ಸುಮಾರು ನಮ್ಮ ಅನುಭವದಿಂದನೇ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದೆ. ಸುಮಾರು ಈಗ 2-3 ವರ್ಷಗಳಿಂದಲೂ ಕೂಡ ಅಥವಾ ಹಿಂದಿನೂ ಕೂಡ ಹಬ್ಬ ಮುಗಿದ ಮೇಲೆ ಆ ಒಂದು ಖುಷಿಗೆ ಏನದು ಜಾಲಿ ರೈಡಿಂಗ್ ಅಂತ ಬರ್ತಾರೆ. ಸ್ಪೀಡ್ ಆಗಿ ಓಡಿಸೋದು, ಒಂದೇ ವೀಲ್ ಮೇಲೆ ಓಡಿಸೋದು ಅಥವಾ ವೀಲಿಂಗ್ ಮಾಡೋದು ಅಂತದ್ದು ಕೂಡ ಯಾವುದೇ ತರ ಆಗ್ಲಾರ್ದಂಗೆ ನಿಮ್ದು ಕೂಡ ಜವಾಬ್ದಾರಿ ಇರುತ್ತೆ. ನಮಗೂ ಕೂಡ ಏನದು ನಮ್ ಜೊತೆನೂ ಕೂಡ ಕೈ ಜೋಡಿಸಿ ಈ ತರಹದ ಒಂದು ಮಾಡೋದು ತಪ್ಪು. ಕೇವಲ ಇದು ತಪ್ಪು ಅನ್ನೋಕ್ಕಿಂತ ಅವರ ಒಂದು ಸುರಕ್ಷತೆಗೋಸ್ಕರನೂ ಕೂಡ ಇದು ತಪ್ಪು. ಬಿಕಾಸ್ ವೆರಿ ಡೇಂಜರಸ್ ವೀಲಿಂಗ್ ಕೇಸ್. ಸೊ ಹೀಗಾಗಿ ಅದನ್ನು ಕೂಡ ನೀವು ಈ ಒಂದು ಜೀವಕ್ಕೆ ಆಪತ್ತಿ, ನಾಟ್ ಓನ್ಲಿ ಅವ್ರು ಓಡಿಸೋರಿಗೆ ಜೀವಕ್ಕೆ ಅಲ್ಲ, ಅವ್ರ ಅವ್ರ ಜೊತೆ ಏನು ರೋಡ್ ಹಂಚ್ಕೊಂಡು ಹೋಗ್ತಾ ಇರ್ತಾರಲ್ಲ ಅವ್ರಿಗೂ ಕೂಡ ಆಪತ್ತಿ. ಹೀಗಾಗಿ ಅದನ್ನು ಕೂಡ ನೀವು ಗಮನದಲ್ಲಿ ತಗೋಬೇಕಾಗತ್ತೆ. ಆಮೇಲೆ ಸುಮಾರು ಜನ ಹೇಳಿದ್ರೆ, ಈ ನದೀಮ್ ಅವ್ರು ಹೇಳಿದ್ರು, ಮತ್ತೆ ಅತಿಕ್ ಅವರು ಕೂಡ ಹೇಳಿದ್ರು, ಯಾವುದೇ ಒಂದು ಪ್ರಕರಣ ದಾಖಲಾಗಿಲ್ಲ ಅಂತ. ಹೌದು, KS ಲೇಔಟ್ ಚಿಕ್ಕದೊಂದು ಪೊಲೀಸ್ ಠಾಣೆ ಆಗಿದೆ. ಇಲ್ಲಿ ಸುಮಾರು ಅಲೆದೆಲೆ ಪಾಕೆಟ್ಸ್ ಮುಸ್ಲಿಂ ಬಾಂಧವರು ಇದ್ದಾರೆ. ಯಾವುದೇ ತರ ಇಲ್ಲಿವರೆಗೂ ಕೂಡ ನಾನು ಕೂಡ ಡಾಟಾ ತರಿಸ್ಕೊಂಡು ನೋಡಿದ್ವಿ, ಏನಾದ್ರು ಇದೆಯಾ ಏನು ಅಂತಂದ. ಯಾವುದೇ ತರ ಒಂದ್ ಸಣ್ಣ ಇನ್ಸಿಡೆಂಟ್ಸ್ ಕೂಡ ಹಿಂದೂ ಮತ್ತೆ ಮುಸ್ಲಿಂ ನಡುವೆ ಆಗಿಲ್ಲ. ನಿಮ್ಗೆ ಭಾಷೆ ಹೇಳ್ಬೋದು. ಈ ತರ ಒಂದು ಜನ ನಮ್ಮ ಇದು ಬ್ಯಾಂಗ್ಳೂರ್ ಅಂತ ಇಂಥ ದೊಡ್ಡ ಸಿಟಿಯಲ್ಲಿ ಈ ತರ ಒಂದು ಸೌಹಾರ್ದವಾಗಿ ಜನ ಬದುಕ್ತಾ ಇದ್ದಾರೆ ಅಂತ ಅನ್ನೋದು ತುಂಬಾ ಖುಷಿ ಆಗುತ್ತೆ. ಇದೇ ರೀತಿ ನಮ್ ಜೊತೆ ಮುಂದೂ ಕೂಡ ನೀವು ಸಹಕರಿಸ್ರಿ, ಮತ್ತೆ ಮುಂದೂ ಕೂಡ ಇದೇ ತರ ಬಾಳೋಣ. ನಮ್ಮ ಒಂದು ಏನದು ಕರ್ತವ್ಯ ನಿಮ್ ಜೊತೆ ಯಾವಾಗ್ಲೂ ಕೂಡ ಇರುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಆಗ್ಲೇ ಹೇಳಿದೆ, ಇದು ಮುಖ್ಯವಾಗಿ ನಿಮ್ಮ ಪರಿಚಯ ಮಾಡ್ಲಿಕ್ಕೆ ಮತ್ತು ನಂದೂ ಕೂಡ ನಿಮ್ಮನ್ನ ಪರಿಚಯ ಮಾಡೋದು. ಸುಮಾರು ಜನ ನೋಡಿದ್ದೀರಾ, ಸುಮಾರು ಜನ ನಮ್ದು 2-3 ಮೀಟಿಂಗ್ ಕೂಡ ಅಟೆಂಡ್ ಮಾಡಿದ್ದೀರಾ. ಏನೇ ಒಂದು ತೊಂದರೆ ಇರ್ಲಿ, ಯಾವತ್ತೂ ಪೊಲೀಸ್ ಬದ್ಧವಾಗಿರುತ್ತೆ. ನಿಮಗೆ ಎನಿ ಟೈಮ್ ವಿದಿನ್ 7 ಮಿನಿಟ್ಸ್ ಅಲ್ಲಿ ನಮ್ಮದು ಒಂದು ರೀಚ್ ನಿಮ್ಮ ಹತ್ರ ಇರುತ್ತೆ. ಯಾವುದೇ ಒಂದು ಮೂಲೆಯಲ್ಲಿ ಇರಲಿ 112 ಕರೆ ಮಾಡಿದ್ರೆ ಸಾಕು, ನಾವು ನಿಮ್ಮ ಒಂದು ಅಹವಾಲುಗಳನ್ನ ಆಗ್ಲಿ ಅಥವಾ ನಿಮ್ಮ ಪ್ರಾಬ್ಲಮ್ ಅನ್ನ ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡ್ತೀವಿ ಅಂತಂದ್ರೆ ಇದಕ್ಕೆ ನಾವು ಬದ್ಧವಾಗಿರ್ತೀವಿ ಸಿಟಿ ಬ್ಯಾಂಗ್ಳೂರ್ ಪೊಲೀಸ್ ಅಂತಾನು ಕೂಡ ಹೇಳಿ ಇಷ್ಟಪಡ್ತಾರೆ. ಅದರ ಜೊತೆ ನಿಮ್ಗೆಲ್ಲದೂ ಕೂಡ ಪರಿಚಯ ಆಯ್ತು, ಎಲ್ಲರ ಜೊತೆನೂ ಕೂಡ ಮಾತುಕತೆನೂ ಕೂಡ ಮಾಡೋಣ. ಯಾವುದೇ ಏನೇ ತೊಂದರೆ ಇದ್ರು ಜ್ಞಾನ ಭಾರತಿ ಪೊಲೀಸ್ ಠಾಣೆ ಮೇಲೆ ನಂದು ಅಂದ್ರೆ ಬ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ ನಂದು ಆಫೀಸ್ ಇದೆ. ನಿಮ್ಮ KS ಲೇಔಟ್ ಅಲ್ಲಿನೇ ಇನ್ಸ್ಪೆಕ್ಟರ್ ಇರ್ತಾರೆ, ಮತ್ತೆ ACPನೂ ಕೂಡ ಇರ್ತಾರೆ. ಅದು ಅಲ್ಲದೆ ನೀವು ನನ್ನನ್ನು ಭೇಟಿ ಮಾಡ್ಬೇಕು ಅಂತಂದ್ರೆ ಜ್ಞಾನ ಭಾರತಿ ಪೊಲೀಸ್ ವಿಭಾಗ ಅವನಕ್ಕೆ ಅಲ್ಲಿ ಬನ್ನಿ, ಪೊಲೀಸ್ ಠಾಣೆ ಅಲ್ಲೇ ಮೇಲೇನೆ ಆಫೀಸ್ ಇದೆ. ಯಾವಾಗ್ಲೂ ಕೂಡ ನಮ್ಮ ಆಫೀಸ್ ತೆಗ್ದಿರುತ್ತೆ. ಇವರು ಕೂಡ ಹೇಳಿದ್ರು, ನಾವ್ ಯಾವತ್ತೂ ಕೂಡ ಬಂದ್ರೆ ಕುಂದ್ರಿಸಿ ಮಾತಾಡ್ತಾರೆ. ಅದೇ ಒಂದು ಏನದು ಪಬ್ಲಿಕ್ ಕಮ್ಯುನಿಟಿ ಪೊಲೀಸಿಂಗ್ ಅಂತ ನಾವು ನಡ್ಕೊಂಡು ಬಂದಿದೀವಿ. ಈ ಮುಂಚೆ ಇದ್ದ ಪೊಲೀಸಿಂಗ್ಗೂ ಕೂಡ ಈಗಿನ ಪೊಲೀಸಿಂಗು ತುಂಬಾ ವ್ಯತ್ಯಾಸ ಇದೆ, ನೀವು ಕೂಡ ಕಂಡಿರ್ಬೋದು. ನಿಮ್ಮನ್ನು ನಾವು ಉದ್ದೇಶಿಸಿ ನಾವು ಒಂದು ಕೆಲಸ ಮಾಡುವಂಗಾಗಿದೆ. ಯಾಕಂದ್ರೆ ನಮಗೆ ಸಾರ್ವಜನಿಕರ ರಕ್ಷಣೆ ಮುಖ್ಯ ಆದ್ಯತೆ ಆಗಿದೆ. ಸೊ ಮತ್ತೊಮ್ಮೆ ನಿಮಗೆಲ್ಲರಿಗೂ ಮುಂಬರುವ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಒಟ್ಟಿಗೆನೆ ಈ ಒಂದು ಈದ್ ಮಿಲಾದನ್ನು ಆಚರಣೆ ಮಾಡೋಣ, ಹಾಗೂ ಮುಂದೆ ಗಣೇಶ ಚತುರ್ಥಿನೂ ಕೂಡ ಆಚರಣೆ ಮಾಡೋಣ ಅಂತ ಹೇಳಲಿಕ್ಕೆ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೀವಿ. ಶಾರ್ಟ್ಲಿ ಗಣೇಶ ಹಬ್ಬಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಈ ಒಂದು ಶಾಂತಿ ಸಭೆ ಅಥವಾ ಸೌಹಾರ್ದ ಸಭೆಯನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ಆಯೋಜನೆ ಮಾಡ್ತೀವಿ.
ಸೊ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಕೂಡ ಹಬ್ಬದ ಶುಭಾಶಯಗಳು. ಧನ್ಯವಾದಗಳು. ಮುಂಬರುವ ದಿನಾಂಕ 26/8/2026 ನಡೆಯಲಿರುವ ಈದ್ ಮಿಲಾದ್, ನಮ್ಮ ಮುಸ್ಲಿಂ ಬಾಂಧವರು ಆಚರಿಸುತ್ತಿರುವ ಈದ್ ಮಿಲಾದ್ ಹಬ್ಬದ ಹಿನ್ನೆಲೆಯಲ್ಲಿ ನಾವು ಹಮ್ಮಿಕೊಂಡಿರುವ ಈ ಶಾಂತದ ಸಭೆಗೆ ಹಾಜರಾಗಿರುವ ಎಲ್ಲ ನಮ್ಮ ಬಾಂಧವರಿಗೆ, ಎಲ್ಲ ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಮತ್ತು ಇನ್ನೂ ಅನ್ಯ ಕೋಮಿನ ಬಾಂಧವರು ಏನಾದರೂ ಇದ್ದರೆ ಅವರಿಗೂ ಕೂಡ ನಾನು ನಮಸ್ಕರಿಸುತ್ತಾ, ಈ ಸಭೆಯ ನೇತೃತ್ವವನ್ನು ವಹಿಸಿಕೊಂಡಿರುವ ಮಾನ್ಯ DCP ಸಾಹೇಬರಂತ ಶ್ರೀಮತಿ ಅನಿತಾ ಮೇಡಮ್ ಅವರೇ ಮತ್ತು ನಮ್ಮ KS ಲೇಔಟ್ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀ ಚೈತನ್ಯ, ನಮ್ಮ ಟ್ರಾಫಿಕ್ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀ ಗಣೇಶ್ ಅವರೇ ಮತ್ತು ಈ ಶಾಂತತಾ ಸಭೆಗೆ ಹಾಜರಾಗಿರುವ ಇಷ್ಟೊಂದು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಾಗಿರುವ ಎಲ್ಲ ನಮ್ಮ ಅವರಿವರೆನ್ನದೇ ನಿಮ್ಮೆಲ್ಲರಿಗೂ ನಾನು ನಮಸ್ಕಾರ ತಿಳಿಸುತ್ತಾ, ಈಗ ನಾವು ಈ ಕಾರ್ಯಕ್ರಮದ ಕೊನೆಯ ಘಟ್ಟದಲ್ಲಿದ್ದೀವಿ. ನಿಮ್ಮ ಈಗ 6:30 ನಂತರ ನಿಮ್ದು ನಮಾಜ್ ಟೈಮಿಂಗ್ ಪ್ರಾರಂಭ ಆಗುತ್ತೆ ಅಂತ ನನಗೆ ಗುರುತು. ನನಗೆ ಹೆಚ್ಚಿಗೆ ನಾನು ಟೈಮ್ ತಗೊಳ್ಳೋದಿಲ್ಲ. ಈಗಾಗಲೇ ನೀವುಗಳು ಎಲ್ಲ ಈ ರಿಲಿಜಿಯಸ್ ಲೀಡರ್ಸು, ಹಿಂದೂ ಲೀಡರ್ಸ್ ಎಲ್ಲರೂ ಇದ್ರ ಬಗ್ಗೆ ಸವಿಸ್ತಾರವಾಗಿ ಮಾತಾಡಿದಿರಿ. ಆಮೇಲೆ ಯಾವ ರೀತಿ ಸೌಹಾರ್ದತೆಯಿಂದ ಈ ಹಬ್ಬವನ್ನು ಆಚರಿಸಬೇಕು ಅಂತಲೂ ಕೂಡ ನೀವು ಹೇಳಿದಿರಿ. ಆಮೇಲೆ ನಮ್ಮ ಮೇಡಮ್ ಅವರು ಈ ಹಬ್ಬದ ಪ್ರತಿಯೊಂದೂ ನೀವು ಯಾವ ರೀತಿ ನಡ್ಕೊಳ್ಬೇಕು, ನಮ್ಮ ಸಹಕಾರ ನಿಮ್ಮ ಜೊತೆಗೆ ಹೇಗಿರ್ಬೇಕು ಮತ್ತು ನಿಮ್ಮ ಸಹಕಾರ ನಮ್ಮ ಜೊತೆ ಹೇಗಿರ್ಬೇಕು, ನೀವು ಯಾವ ರೀತಿ ನಡ್ಕೊಳ್ಬೇಕು, ನಮ್ಮ ಕರ್ತವ್ಯ ನಮ್ಮ ಜವಾಬ್ದಾರಿ, ನಿಮ್ಮ ಕರ್ತವ್ಯ ಮತ್ತು ನಿಮ್ಮ ಜವಾಬ್ದಾರಿ. ಈ ಒಂದು ಈದ್ ಮಿಲಾದ್ ಹಬ್ಬದ ಅವಧಿಯಲ್ಲಿ ಏನು ಆ ಕಾರ್ಯಕ್ರಮ ಏನು ನಡೆಸ್ತೀರಿ ಆ ಅವಧಿಯಲ್ಲಿ ನಾವು ನೀವುಗಳು ನಿಮ್ಮಗಳ ಜವಾಬ್ದಾರಿ ಮತ್ತು ಕರ್ತವ್ಯಗಳ ಬಗ್ಗೆ ತುಂಬಾ ಸವಿಸ್ತಾರವಾಗಿ ಮೇಡಮ್ ಅವರು ಹೇಳಿದ್ದಾರೆ. ಅದರ ಜೊತೆಗೆ ನಾನು ಈ ವಂದನೆಗಳನ್ನ ಸಲ್ಲಿಸೋಕ್ಕಿಂತ ಮೊದಲು ನಾನು ಒಂದು ನಿಮಿಷ ನಿಮ್ಗೆ ಹೇಳಿಬಿಡ್ತೀನಿ. ಈಗಾಗಲೇ ನಾನು ಈ ಮೊದಲು ಬಕ್ರೀದ್ ಹಬ್ಬದ ನಿಮಿತ್ತ ನಿಮ್ಮನ್ನೆಲ್ಲರನ್ನು ಕರೆದು ತುಂಬಾ ಹೊತ್ತು ನಾನು ಮಾತಾಡಿದ್ದೀನಿ. ಈಗ ನಾನು ಹೆಚ್ಚೇನು ಹೇಳೋದಿಲ್ಲ. ಅವತ್ತು ನೀವು 26ನೇ ತಾರೀಕಿಗೆ ಬೆಳಗ್ಗಿಂದ ನಿಮ್ಮ ಈದ್ ಮಿಲಾದ್ ಹಬ್ಬದ ಕಾರ್ಯಕ್ರಮಗಳು ಪ್ರಾರಂಭ ಆಗ್ತವೆ. ಅದು ಮೇಡಮ್ ಅವರು ನೀವು ಎಲ್ಲ ಹೇಳಿದ್ರಿ. ಅದರಲ್ಲಿ ಇದೊಂದು ನಾನು ಏನು ಬಿಟ್ಟು ಹೋಗಿದೆ ಅಂತಂದ್ರೆ, ಬಿಟ್ಟೇನು ಹೋಗಿಲ್ಲ. ನೀವು ಹಬ್ಬದ ಪ್ರಯುಕ್ತ ಏನಾದರೂ ಬ್ಯಾನರ್ಸ್ ಅಥವಾ ಬಂಟಿಂಗ್ಸ್ ಏನಾದರೂ ನೀವು ಅಲ್ಲೇ ಒಂದು ಏರಿಯಾಗಳಲ್ಲಿ ರಸ್ತೆ ಪಕ್ಕದಲ್ಲಿ ಏನು ಹಾಕಲ್ಲ, ಓಕೆ, ಹಾಕಿದ್ರು ಕೂಡ ನೀವು ಅದರಲ್ಲಿ ಬರವಣಿಗೆಗಳ ಬಗ್ಗೆ ತುಂಬಾ ಒಂದು ವಿವಾದಾತ್ಮಕ ಸ್ಥಳಗಳಲ್ಲಿ ನೀವು ಬಂಟಿಂಗ್ಸ್ ಬ್ಯಾನರ್ಸ್ ಹಾಕಬೇಡಿ. ಆಮೇಲೆ ನೀವು ಹಾಕುವಾಗ ಸಂಬಂಧಪಟ್ಟಂತ ಇಲಾಖೆಯಿಂದ ಅನುಮತಿಯನ್ನು ಪಡ್ಕೊಳ್ಬೇಕು. ಇದು ಒಂದು. ಎರಡನೇದು, ಅಲ್ಲಿ ವಿವಾದಾತ್ಮಕ ಯಾವುದೇ ಸ್ಲೋಗನ್ಸ್ ಮತ್ತು ಹೇಳಿಕೆಗಳನ್ನ, ಅದರಲ್ಲಿ ಯಾವುದೇ ರೀತಿಯ ಚಿಹ್ನೆಗಳನ್ನ ಅದನ್ನ ದಯವಿಟ್ಟು ಅದನ್ನ ಯಾವುದೇ ಇದನ್ನ ಮಾಡಬೇಕು. ನಿಮ್ಮ ಹಬ್ಬದ ಆಚರಣೆ ಶುಭಾಶಯಗಳು ಏನಿರ್ತದೆ ಆ ಶುಭಾಶಯಗಳನ್ನ ಒಂದ್ ವೇಳೆ ಹಾಕಿದ್ರೆ, ನೀವು ಹಾಕೋದಿಲ್ಲ ಅಂತೀರಿ ಅದು ಇಟ್ಸ್ ವೆಲ್ ಒಳ್ಳೇದು. ಹಾಕಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ಇಲಾಖೆಯಿಂದ ಅನುಮತಿ ತಗೊಂಡು ಯಾವುದೇ ಸ್ಲೋಗನ್ಸ್, ವಿವಾದಿತ ಸ್ಲೋಗನ್ಸ್ ಆಗಲಿ ಅಥವಾ ಹೇಳಿಕೆಗಳನ್ನಾಗಲಿ ಅದರಲ್ಲಿ ಇರಲಾರ್ದಂಗೆ ನೀವು ನೋಡ್ಕೊಳ್ಳಿ. ಆಮೇಲೆ ವಿವಾದಿತ ಸ್ಥಳಗಳಲ್ಲಿ ಅದನ್ನು ಹಾಕ್ಬೇಡಿ, ಒಂದು. ಆಮೇಲೆ ಅಟ್ ಎನಿ ಕಾಸ್ಟ್ ಈ ಪ್ರೊಸೆಷನ್ ಅವಧಿಯಲ್ಲಿ ಯಾವುದೇ ಈ ಕಾರ್ಯಕ್ರಮ ನಡೆಸೋದು ಅವಧಿಯಲ್ಲಿ ಈ DJ ಇಸ್ ಟೋಟಲಿ ಪ್ರೊಹಿಬಿಟೆಡ್. DJ ಅಂತ ಗೊತ್ತಲ್ಲ ನಿಮಗೆ? ಅದೇನು ವಿವರವಾಗಿ ಹೇಳಿದ್ರು, ತುಂಬಾ ಟೈಮ್ ಆಗಿದೆ. DJ ಹೂವನ್ನು ನಿಷೇಧಿಸಿದ್ವಿ, ಪ್ರೊಹಿಬಿಟ್ ಮಾಡಿದ್ವಿ. ಹಾಗೇನಾದ್ರೂ ಮಾಡಿದ್ರೆ ಅದನ್ನ ನಮ್ಮ ರೂಲ್ಸ್ ಅಂಡ್ ರೆಗ್ಯುಲೇಷನ್, ಅದು ಹೈಕೋರ್ಟ್ ಆದೇಶನೇ ಇದೆ. ಹೈಕೋರ್ಟ್ ಅನ್ನ ಒಂದು ರಿಟ್ ಪಿಟಿಷನ್ ಇದರಲ್ಲಿ ಹೈಕೋರ್ಟ್ ಆದೇಶ ಮಾಡಿದೆ, ಯಾವುದೇ ಕಾರಣಕ್ಕೂ ಯಾವುದೇ ಪ್ರೊಸೆಷನ್ ಯಾವುದೇ ಕಾರ್ಯಕ್ರಮದಲ್ಲಿ DJ ಉಪಯೋಗ ಮಾಡುವಾಗಿಲ್ಲ ಅಂತ. ಅದನ್ನ ನಿಮ್ಮೆಲ್ಲ ತರುಣರಿಗೂ ಕೂಡ ನೀವು ಸ್ವಲ್ಪ ನೀವು ಸ್ವಲ್ಪ ಇದನ್ನ ಮಾಡಿ. ಆಮೇಲೆ ಅವತ್ತ ಟ್ರಾಫಿಕ್ ಬಗ್ಗೆ ನಮ್ಮ ಗಣೇಶ್ ಅವರು ಇರ್ತಾರೆ, ಅವರೆಲ್ಲ PSI ಅವರ ಎಲ್ಲ ಇರ್ತಾರೆ, ನಮ್ಮ ಟೀಮ್ ಎಲ್ಲ ಇರ್ತಾರೆ. ನಾವು ಕೂಡ ಅದನ್ನೆಲ್ಲಾನು ನಮ್ಮ ಲಾ ಆ್ಯಂಡ್ ಆರ್ಡರ್ಗೆ ಸಂಬಂಧಪಟ್ಟದ್ದು, ಟ್ರಾಫಿಕ್ ಸಂಬಂಧಪಟ್ಟದ್ದು ನಾವು ನೋಡ್ಕೊಳ್ತೀವಿ. ಇನ್ನೊಂದು ಏನಾದ್ರು ಕೊನೆಗೆ ಒಂದು ಮಾತು, ನಮ್ಮ ಎಲ್ಲ ಲೀಡರ್ಸ್ ಎಲ್ಲ ಹೇಳಿದರು, ನಾವೆಲ್ಲ ಒಂದಾಗಿರ್ಬೇಕು. ಇಷ್ಟೇ, ನಾವು ಭಾರತ ದೇಶದ ಪ್ರತಿಯೊಬ್ಬ ನಾಗರಿಕರು ಅವನಿಗೆ ಒಂದು ಸ್ವಾತಂತ್ರ್ಯ ಇದೆ. ಏನಪ್ಪ ಅಂತಂದ್ರೆ ಅವನು ಯಾವುದು ಧರ್ಮದ ಅವನ ಇಚ್ಛೆಯ ಧರ್ಮವನ್ನ, ಇಚ್ಛೆಯ ಆಚಾರ ವಿಚಾರಗಳನ್ನ ಅವ ಅನುಸರಿಸೋದು, ಅವನು ಪಾಲನೆ ಮಾಡೋದು ಅವನಿಗೆ ಹಕ್ಕಿದೆ. ನಾವು ಯಾರು ಆ ಹಕ್ಕನ್ನ ಪ್ರಶ್ನೆ ಮಾಡುವಾಗಿಲ್ಲ. ಯಾಕಂದ್ರೆ ನಾವೆಲ್ಲ ಇಲ್ಲಿ ಭಾರತ ದೇಶದಲ್ಲಿ ನೂರಾರು ಜಾತಿ, ನೂರಾರು ಧರ್ಮದ ಜನ ಒಂದೇ ಸಲ ಹುಟ್ಕೊಂಡಿದ್ವಿ, ಎಲ್ಲ ಒಟ್ಟೊಟ್ಟಿಗೆನೇ ಇದ್ವಿ.
ಅಕ್ಕಪಕ್ಕ ಮನೆಗಳು, ಅಕ್ಕಪಕ್ಕ ಜಮೀನುಗಳು, ಅಕ್ಕಪಕ್ಕ ಅಂಗಡಿಗಳು ಎಲ್ಲರೂ ಒಂದೇ. ಒಬ್ಬರು ಬಿಟ್ಟು ಒಬ್ರು ಇಲ್ಲಿ ಇರಕ್ ಆಗಲ್ಲ ನಮ್ಮ ದೇಶದಲ್ಲಿ. ಸುಮ್ಮನೆ ಮಾತಾಡ್ಬೋದು, ನಾವು ಹಂಗ್ ಮಾಡ್ಬಿಡ್ತೀವಿ, ಹಿಂಗ್ ಮಾಡ್ಬಿಡ್ತೀವಿ, ಎಲ್ಲ ಸುಳ್ಳು ಏನು. ಆದ್ರಿಂದ ಈ ನಮ್ಮ ಸಂವಿಧಾನದ ಒಂದು ಹಕ್ಕು ಏನಿದೆ, ಯಾವುದೇ ಒಬ್ಬ ನಾಗರಿಕ ಭಾರತದಲ್ಲಿರುವ ನಾಗರಿಕರು ಅವನಿಗೆ ಇಚ್ಛೆಯ ಧರ್ಮವನ್ನ, ಧಾರ್ಮಿಕ ವಿಧಿವಿಧಾನಗಳನ್ನ ಆಚರಿಸೋದಕ್ಕೆ ಮತ್ತು ಅದನ್ನ ಅನುಸರಿಸೋದಕ್ಕೆ ಅವನಿಗೆ ಹಕ್ಕು. ಹಾಗಂತೆ ನಮ್ಮ ಆಚರಣೆ ಮತ್ತೊಂದು ಕೋಮಿನ ಮತ್ತೊಂದು ಧರ್ಮದ ಜನರಿಗೆ ಅಥವಾ ನಾಗರಿಕನಿಗೆ ಅದು ತೊಂದರೆ ಮಾಡ್ತದೆ. ಅವನಿಗೆ ಅವನ ಒಂದು ಮನಸ್ಸಿಗೆ ಅಥವಾ ಅವನ ಧರ್ಮಕ್ಕೆ, ಅವನ ಭಾಷೆಗೆ ಅದು ತೊಂದರೆ ಆಗಲಾರ್ದು, ಅದು ನೋವು ಕೊಡ್ಲಾರ್ದಂಗೆ ನಮ್ಮ ಆಚಾರ ವಿಚಾರಗಳು ಇರಬೇಕು ಅಷ್ಟೇ. ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಅನ್ಕೋತೀನಿ. ಇವತ್ತು ಹಿಂದೂಗಳೇ ಇರಲಿ, ಮುಸ್ಲಿಂ ಬಾಂಧವರು ಇರಲಿ, ಕ್ರೈಸ್ತ ಇರಲಿ, ಬೌದ್ಧರು ಇರಲಿ, ಜೈನರು ಇರಲಿ, ಮತ್ತೊಬ್ರು ಯಾರೇ ಇರಲಿ, ಯಾವುದೇ ಜಾತಿಯವರು ಇರಲಿ, ಎಲ್ಲರೂ ಅವ್ರಿಗೆ ಇಷ್ಟದ ದೇವರು, ಇಷ್ಟದ ಧರ್ಮವನ್ನ, ಇಷ್ಟದ ಧಾರ್ಮಿಕ ವಿಧಿವಿಧಾನಗಳನ್ನ ಆಚರಿಸುವ ಹಕ್ಕು ಎಲ್ಲರಿಗೂ ಇದೆ. ಆಚರಿಸಿ. ಆದರೆ ಆ ಆಚಾರ ವಿಚಾರ ನಾವು ಮಾಡುವಾಗ, ಆ ಆಚರಣೆ ಮಾಡುವಾಗ ಅದು ಮತ್ತೊಬ್ಬರಿಗೆ ತೊಂದರೆ ಉಂಟು ಮಾಡುತ್ತೆ. ಆ ರೀತಿ ನಮ್ಮ ಆಚಾರ ವಿಚಾರಗಳು ಅಷ್ಟೇ ಇರಬೇಕು. ಆದ್ದರಿಂದ ಯಾವುದೇ ನಿಮ್ಮ ಪ್ರೊಸೆಷನ್ ಹೋಗುವಾಗ, ಯಾವುದೇ ಮತ್ತೊಂದು ಧರ್ಮದ ಪೂಜೆ ಪುರಸ್ಕಾರ ನೀಡಿದಿರ್ತಾರೆ, ಮತ್ತೊಂದು ಧರ್ಮದ ಜನ ಏನೋ ಒಂದು ತಮ್ಮದು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರ್ತಾರೆ, ಅಲ್ಲಿ ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದನ್ನ ನೀವು ಸ್ವಲ್ಪ ಎಲ್ಲ ಹಿರಿಯರಿಗೆ, ಮುಖಂಡರಿಗೆ, ನಿಮ್ಮ ಒಂದು ಯಂಗ್ಸ್ಟರ್ಸ್ ಇರ್ತಾರೆ, ತರುಣರಿಗೆ ನೀವು ಬುದ್ಧಿವಾದ ಹೇಳಬೇಕು. ಹಿಂದೂಗಳು ಅಷ್ಟೇ, ಅವರು ಒಂದು ಕೋಮಿನ ಜನ, ಈಗ ನಮ್ಮ ಮುಸ್ಲಿಂ ಬಾಂಧವರೊಂದು ಈದ್ ಮಿಲಾದ್ ಮೊಹಮ್ಮದ್ ಪೈಗಂಬರ್ ಅವರ ಜಯಂತಿಯನ್ನು ಆಚರಣೆ ಮಾಡೋದು ಅವ್ರಿಗೆ ಒಳ್ಳೆ ಒಂದು ಸಂತೋಷದ ಸುದ್ದಿ ನಮ್ಗೆಲ್ಲರಿಗೂ. ಏನು ಅದಕ್ಕೆ ಅವರು ಮಹಾಪುರುಷ, ಅದನ್ನ ಯಾರು ಅಲಂಕಾರಕ್ಕಾಗಲ್ಲ. ಅವ್ರಿಗೆ ಒಂದು ಏನೋ ಸಂತೋಷದಿಂದ ಅವ್ರ ಜಯಂತಿಯನ್ನು ಆಚರಣೆ ಮಾಡುವಾಗ ಅವರಿಗೆ ನಮ್ಮ ಸಪೋರ್ಟ್ ಇರಬೇಕು. ಎಲ್ಲರೂ ಇನ್ನುಳಿದ ಧರ್ಮ, ಇನ್ನುಳಿದ ಜಾತಿ ಎಲ್ಲ ಜನರದ್ದು ಒಂದು ಕೋಆಪರೇಷನ್, ಒಂದು ಅವರಿಗೆ ಸಹಕಾರ ಇರಲಿ, ಅವರಿಗೆ ಪ್ರೋತ್ಸಾಹ ನೀಡಿ, ಅವ್ರಿಗೂ ನೀವು ಬೆಂಬಲಿಸಿ. ಅದೇ ರೀತಿ ಮುಂಬರುವ ಗಣೇಶ ಹಬ್ಬದ ಉತ್ಸವದಲ್ಲಿ ಇನ್ನ ಅದು ವಿಶೇಷವಾಗಿ ನಿಮ್ಮ ಇವ್ರು ಹೇಳಿದ್ರು ಅದನ್ನ ಎಲ್ಲರೂ ಆಚರಿಸ್ತಾರಂತ, ನಿಜ ಅದು. ಇನ್ನು ನಾನು ಇದು ಹೊಸಬ ನಡೆದಿದ್ದೀನಿ, ನಾನು ನೋಡ್ಬಿಟ್ಟು ಲಾಸ್ಟ್ ಇಯರ್ ನಾನು ಬಂದೋಬಸ್ತ್ ಎಲ್ಲ ಮಾಡಿದ್ವಿ. ಎಲ್ಲಾ ಧರ್ಮದ ಜನನೂ ಇರ್ತಾರೆ ಗಣೇಶ ಉತ್ಸವದಲ್ಲಿ. ಸೊ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅಂತೂ ಎಲ್ಲ ಮಸೀದಿ ಮುಂದೆ ಗಣಪತಿ ಕೂರಿಸೋದು, ಅಲ್ಲಿಂದ ಸ್ಟಾರ್ಟ್ ಮಾಡೋದು, ಅಲ್ಲೇ ಇದು ಮಾಡೋದು. ಅಲ್ಲಿ ಯಾವುದು ಇಂಥ ಭಿನ್ನಾಭಿಪ್ರಾಯ ಇಲ್ಲ, ಇಲ್ಲೂ ಇಲ್ಲ. ಏನು ಎಸ್ಪೆಷಲಿ ನಮ್ಮ ಕೆಲವು ಜನ ಲೀಡರ್ಸ್ ಹೇಳಿದಂಗೆ KS ಲೇಔಟ್ ಲಿಮಿಟ್ಸ್, KS ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ KS ಲೇಔಟ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಷ್ಟೇ ಅಲ್ಲ, ನಮ್ಮ ಈ ಸಬ್ ಡಿವಿಷನ್, ನಮ್ಮ ಉಪವಿಭಾಗ ಏನಿದೆ ಸುಬ್ರಹ್ಮಣ್ಯಪುರ ಉಪವಿಭಾಗದ ಇದರಲ್ಲಿ ನಾವು ಡಾಟಾ ತೆಗೆದು ನೋಡಿದಾಗ ಅಂತದ್ದು ಯಾವುದೇ ರೀತಿ ತೊಂದರೆಗಳು ಇಲ್ಲಿವರೆಗೂ ಆಗಿಲ್ಲ. ಇನ್ನು ಮೇಲಿನ ಆಗೋದಿಲ್ಲ ಅಂತ ವಿಶ್ವಾಸ ಇದೆ. ಆಗೋದಕ್ಕೆ ನೀವು ಅದನ್ನ ಬಿಡೋದು ಬೇಡ, ಅದಕ್ಕೆ ಯಾವುದೇ ಚಾನ್ಸ್ ಕೊಡೋದು ಬೇಡ. ಹಾಗಂತ ಏನೂ ಆಗಿಲ್ಲ ಅಂತ ನಾವು ಮೈ ಮತ್ತು ಸುಮ್ಮನೆ ಕೂರೋದು ಬೇಡ. ಎಲ್ಲರದ್ದು ಜವಾಬ್ದಾರಿ ಇದೆ, ನಮ್ದೆಲ್ಲರದ್ದು ಕರ್ತವ್ಯ ಇದೆ. ಈ ಹಬ್ಬಗಳು ಬರ್ತಾನೆ ಇದಾವೆ, ಇನ್ಮೇಲೆ ಕಂಟಿನ್ಯೂಸ್ ಬರ್ತಾ ಇದಾವೆ. ಆದ್ರಿಂದ ನಾವು ಕರೆಯುವಂತ ಶಾಂತದ ಸಭೆಗೆ ಯಾರು ಇದೇನು ಪೊಲೀಸರು ಪ್ರತಿ ತಿಂಗಳ ಕರೀತಾ ಇದ್ದಾರೆ, ಪ್ರತಿ ತಿಂಗಳು 2 ಸಾರಿ ಕರೀತಾ ಇದ್ದಾರೆ, ಅದೇನು ನಾವೇನು ನಿಮ್ಗೆ ಹೆಚ್ಚಿಗೆ ಸಮಯ ತಗೊಳ್ಳೋದಿಲ್ಲ. 1 ಗಂಟೆ ನೀವು ನಮ್ಮ ಜೊತೆ ನೀವು ಕಳೀರಿ, ಇನ್ನೂ ಹೆಚ್ಚೆಚ್ಚು ನೀವು ನಮ್ಗೆ ಪರಿಚಯ ಆಗ್ತೀರಿ. ನಿಮ್ಮ ಬಗ್ಗೆ ನಮಗೂ ಅರ್ಥ ಆಗುತ್ತೆ, ನಮ್ಮ ಬಗ್ಗೆ ನಿಮಗೂ ಅರ್ಥ ಆಗುತ್ತೆ. ಸೊ ಆದ್ರಿಂದ ಪದೇ ಪದೇ ಇದು ಒಂದೇ ಅಲ್ಲ, ಇದೊಂದು ನೆಪ ಅಂತ ತಿಳ್ಕೊಂಡು ಇಂಥ ಕಾರ್ಯಕ್ರಮಗಳಲ್ಲಿ ನಾವು ಸೇರೋಣ. ಸೊ ಇದರೊಂದಿಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ವಿಭಾಗದ ನೈಋತ್ಯ ವಿಭಾಗದ ಮಾನ್ಯ DCP ಮೇಡಮ್ ಅವರಾದಂತಹ ಶ್ರೀ ಅನಿತಾ ಅಫ್ಘಾನ್ ಅವರು ಮೇಡಮ್ ಅವರು ಇನ್ನೂ ಅನೇಕ ಕೆಲಸಗಳದ ಅವರಿಗೆ. ನಮ್ದು ಅಷ್ಟೇ ಅಲ್ಲ, ವಿಭಾಗ ನೋಡ್ಕೊಳ್ಳೋದು ಅಷ್ಟೇ ಅಲ್ಲ, ಕಮಿಷನರ್ ಸಾಹೇಬ್ರವ್ರಿಗೆ ದಿವಸಕ್ಕೆ 10 ಸಲ ಕರೀತಾರೆ, ಜಾಯಿಂಟ್ ಕಮಿಷನರ್ ಸಾಹೇಬ್ 10 ಸಲ ಕರೀತಾರೆ. ಅದು ನಮ್ಮ ಕಮಿಷನರ್ ಆಫೀಸ್ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಾದ್ರೆ 1 ದಿನ ಹೋಗ್ಬಿಡ್ತದೆ. ಏನು ಸೊ ಅಷ್ಟೆಲ್ಲ ಬಿಡುವಿಲ್ಲ. ಆಮೇಲೆ 7 ಪ್ರಕರಣಗಳಾದ್ರೂ ಕೂಡ ಅವರು ಮೇಡಮ್ ಅವ್ರನ್ನ ಅಪ್ಡೇಟ್ ಮಾಡಿದ ತಕ್ಷಣ ಅವರು ಅದ್ರ ಬಗ್ಗೆ ಏನ್ ಮಾಡ್ಬೇಕು, ಏನ್ ಮಾಡ್ಬೇಕು, ಪ್ರತಿಯೊಂದು 24/7 ಅವ್ರು ಬಿಸಿನೇ ಇರ್ತಾರೆ, ಒಂದಿಲ್ಲ ಒಂದು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಆದ್ರಿಂದ ಅಷ್ಟೆಲ್ಲ ಕೆಲಸದ ಒತ್ತಡದಲ್ಲೂ ಕೂಡ ನಮ್ಮ ಒಂದು ಕೋರಿಕೆ ಮೇರೆಗೆ ಮತ್ತು ಮೇಡಮ್ ಅವ್ರು ಅವರೇ ಸ್ವತಃ ಇಲ್ಲಮ್ಮ ಈ ಸಭೆಯ ನೇತೃತ್ವವನ್ನು ನಾನು ವಹಿಸ್ಕೊಡ್ತೀನಪ್ಪ, ನಾನು ನಿಮ್ಮ ಜನರ ಜೊತೆ ಎಲ್ಲ ಮಾತಾಡಬೇಕಂತಂದು ಖುಷಿಯಿಂದ ಮೇಡಮ್ ಅವ್ರು ಬಂದು ಇಲ್ಲಿ ಅಟೆಂಡ್ ಮಾಡಿ ನಿಮಗೆ ನಮಗೆ ಏನೇನ್ ಮಾಡಬೇಕು ಅನ್ನೋದು ಗೈಡೆನ್ಸ್ ರೂಪದಲ್ಲಿ, ಒಂದು ಮಾತಿನ ಒಂದು ರೂಪದಲ್ಲಿ ನಮ್ಮೆಲ್ಲರಿಗೂ ಸಲಹೆ ಸೂಚನೆಗೆ ನೀಡಿದ್ದಾರೆ. ಆದ್ರಿಂದ ನಿಮ್ಮ ಎಲ್ಲರ ಪರವಾಗಿ ಮತ್ತು ನಮ್ಮ ಸುಬ್ರಹ್ಮಣ್ಯಪುರ ಉಪವಿಭಾಗದ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಮಾತಾಡ್ತೀನಿ.
ಅದರಂತೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಂತೆ ನೀವೆಲ್ಲ ಎಲ್ಲ ಧರ್ಮದ ಮುಖಂಡರು ಇಲ್ಲೇನು ಸೇರಿದಿರಿ, ನೀವೆಲ್ಲ ನಿಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಬದಿಗಿಟ್ಟು ಪೊಲೀಸರು ಕರೆದಿದ್ದಾರೆ ಅನ್ನುವಂತ ಒಂದು ಇದಕ್ಕೆ ನಮಗೆ ಗೌರವ ಕೊಟ್ಟು ಇಲ್ಲಿ ನೂರಾರು ಸಂಖ್ಯೆಯಲ್ಲಿ ನೀವು ಬಂದು ಇಲ್ಲಿ ನಮ್ಮ ಈ ಉಪಸ್ಥಿತರಿದ್ದು ನಿಮ್ಮೆಲ್ಲ ಒಂದು ಅನಿಸಿಕೆಗಳನ್ನ ಮತ್ತು ಅಭಿಪ್ರಾಯಗಳನ್ನ ನಮ್ಗೆ ನೀಡಿದ್ದೀರಿ. ಆದ್ರಿಂದ ನಿಮಗೆಲ್ಲರಿಗೂ ನಮ್ಮ ಪೊಲೀಸ್ ಇಲಾಖೆಯ ವತಿಯಿಂದ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ಮತ್ತು ಅದರಂತೆ ಈ ನಮ್ಮ ಕಾರ್ಯಕ್ರಮವನ್ನ ಒಂದು ಆರ್ಗನೈಸ್ ಮಾಡೋದಕ್ಕೆ, ಸಂಘಟಿಸೋದಕ್ಕೆ ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀ ಚೈತನ್ಯರವರು ತುಂಬಾ ನಿನ್ನೆ ಮಂಡ್ಯದಿಂದಲೂ ಅವ್ರಿಗೆ ನಾನು ಆಗ್ತಾ ಇದ್ದೆ ಜಾಸ್ತಿ ಜನ ಬರಬೇಕು ಅಂತಂದು ಅವರೆಲ್ಲರನ್ನು ಅಲ್ಲಿ ಇಲ್ಲಿ ಎಲ್ಲರನ್ನು ಸೇರಿಸಿ ನೂರಾರು ಸಂಖ್ಯೆಯಲ್ಲಿ ಅವ್ರ ಜನ ಸೇರಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೂ ಕೂಡ ನಿಮ್ಮ ಪರವಾಗಿ, ನನ್ನ ಪರವಾಗಿ, ಎಲ್ಲ ನಮ್ಮ ಪೊಲೀಸ್ ಇಲಾಖೆ ಪರವಾಗಿ ಅವರಿಗೆ ವಂದನೆಗಳು. ಮತ್ತೆ ಅದರಂತೆ ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀ ಗಣೇಶ್ ಅವರು ಬಂದಿದ್ದಾರೆ. ಅವರು ಕೂಡ ಈಗ ನಾಳೆ ಮಾತ್ರ ವಂದನೆಗಳಿಂದ ಅವ್ರಿಗೆ ಹೆಚ್ಚಿಗೆ ಅವ್ರು ಮಾತಾಡ್ತಿದ್ದಾರೆ, ಮಾತಾಡಲಿ 2 ವರ್ಡ್ ತಮ್ಮ ಅವರೆಲ್ಲ ಟ್ರಾಫಿಕ್ ರೂಲ್ಸ್ ರೆಗ್ಯುಲೇಷನ್ ನಿಮ್ಮ ಏನ್ ಎಕ್ಸ್ಪೆಕ್ಟೇಷನ್ ಇದೆ ಅದನ್ನ ಅವ್ರು ಮಾಡ್ತಾರೆ. ಅವ್ರ ಜೊತೆ ನಾವು ಇರ್ತೀವಿ, ನಾವು ಕೂಡ ಅವ್ರಿಗೆ ಸಹಕರಿಸಿ ನಿಮ್ಮ ಒಂದು ಉತ್ಸವ ಏನಿದೆ, ಒಂದು ಪ್ರೊಸೆಷನ್ ಇದೆ, ಅದನ್ನ ಒಂದು ಯಶಸ್ವಿ ಆಗೋದಕ್ಕೆ ನಾವು ಏನ್ ಬೇಕೋ ನಿಮ್ಗೆಲ್ಲ ಮಾಡ್ಕೊಡ್ತೀವಿ. ಅದರಂತೆ ನಿಮ್ದು ಸಹಕಾರ ಇಲ್ಲಿ. ಅದರಿಂದ ಗಣೇಶ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವ ಎಲ್ಲರ ಪರವಾಗಿ, ನಮ್ಮ ಪರವಾಗಿ ಅವರಿಗೆ ಧನ್ಯವಾದಗಳು. ಮತ್ತೆ ಇನ್ನೊಂದು ಲಾಸ್ಟ್ ಬಟ್ ವೆರಿ ಇಂಪಾರ್ಟೆಂಟ್, ನಿನ್ನೆ ನಾನು ಮಾತಾಡಿದಾಗ ಮುನಾವರ್ ಹೇಳಿದ್ರು, ಮುನಾವರಿಗೆ ನಾನು ಹೇಳಿದ್ದೆ ನಮ್ಮ ವ್ಯಾಪ್ತಿಯವರೆಗೂ ನೀವು ಪ್ರೊಸೆಷನ್ ಬನ್ನಿ, ಅಲ್ಲಿಂದ ನಿಮ್ಮ ವೆಹಿಕಲ್ ತಗೊಂಡು YMC ಗ್ರೌಂಡಿಗೆ ಹೋಗಿ ಅಂತ. ಅದನ್ನ ನಾವು ದಯವಿಟ್ಟು ಮಾಡಿ. ಅದರ್ವೈಸ್ ನೀವೆಲ್ಲ ಕಡೆಯಿಂದ ಮೈಕ್ ಪರ್ಮಿಷನ್ ಎಲ್ಲ ಪರ್ಮಿಷನ್ ತಗೊಳ್ತಾ ಹೋಗ್ಬೇಕಾಗ್ತದೆ. ನನ್ನ ವ್ಯಾಪ್ತಿಗೆ ಬಂದದ್ದು ಅವ್ರು ಹಿಂಗೆ ಒಪ್ಕೊಂಡಿದ್ದಾರೆ, ನೀವು ಒಪ್ಕೊಂಡಿದ್ದೀರಿ. ನಮ್ಮ ವ್ಯಾಪ್ತಿಗೆ ಬಂದ್ಮೇಲೆ ಅಲ್ಲಿ ಏನು ಮೈಕ್ ಆನ್ ಮಾಡ್ಕೊಂಡು ಹೋಗೋದೇನು ಬೇಡ. ನಿಮ್ದು ಯಾರು ಅಲ್ಲಿ ಇದನ್ನ ಮಾಡಲ್ಲ. ಅದಕ್ಕೆ ಅಲ್ಲೆಲ್ಲೇ ಆಯಾ ಉಪವಿಭಾಗ, ಆಯಾ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅದೇ ಒಂದು ಟೀಮ್ ಬರ್ತದೆ. ಮುನಾವರ್ ಆಗ್ಬೋದಾ ಅಲ್ವಾ? ಅವ್ರಿಗೆಲ್ಲ ನೀವು ಹೇಳ್ಬಿಡಿ. ಯಾರಪ್ಪ ನಗರದಿಂದ ಅಲ್ಲಿಂದನೇ ನಿಮ್ಮ ವಾರ್ಡ್ ಒಂದಿಗೆ ನೀವು ಹೋಗ್ಬೇಕು. ಇಷ್ಟು ಹೇಳಿ ಮತ್ತೆ ನಿಮ್ಮೆಲ್ಲರಿಗೂ ನೀವು ಇಷ್ಟೊಂದು ಎಲ್ಲ ಕೆಲಸಗಳನ್ನ ಬದಿಗಿಟ್ಟು ನಮ್ಮ ಜೊತೆಗೆ ಇಲ್ಲಿವರೆಗಿದ್ದೀರಿ. ನಿಮಗೆ ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿಗೆ ಮತ್ತು ನಮ್ಮ ಮೀಡಿಯಾ, ನಮ್ಮ ಇಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಪ್ರಿಂಟ್ ಮೀಡಿಯಾ ಸಹ ನಮ್ಮ ಸ್ನೇಹಿತರಿಗೆ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ, ನಿಮ್ಮ ವತಿಯಿಂದ ಅನೇಕ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಈ ಸಭೆ ಮುಕ್ತಾಯ ಆಗುವಂಥದ್ದು ನಾನು ಹೇಳ್ಬೋದು.